ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ. ಜಿ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್. ಒಬ್ಬ ಗಂಡನಿಗೆ ಇಬ್ಬರು ಹೆಂಡತಿಯರು, ಈ ಕಥೆ ಹೆಚ್ಚು ಕೇಳಿರ್ತೀವಿ. ಒಬ್ಬ ಹೆಂಡತಿಗೆ ಇಬ್ಬರು ಗಂಡಂದಿರು, ಇದು ಸ್ವಲ್ಪ ವಿರಳ, ಆದರೂ ನಡೆಯುತ್ತೆ. ಹೀಗೆ ಯಾರು ಯಾರ ಹೆಂಡತಿ, ಯಾರು ಯಾರ ಗಂಡ, ಇಂತಹ ಗೊಂದಲಮಯವಾದ ಒಂದು ಕಥೆ ಇವತ್ತು ಈ ವೇದಿಕೆಯಲ್ಲಿ ಇವತ್ತು ಚರ್ಚೆ ಆಗಲಿದೆ. ಯಾರ ಕಥೆ ಇದು, ಯಾರು ಬರ್ತಾ ಇದ್ದಾರೆ ನೋಡೋಣ. ನಮ್ಮೊಂದಿಗೆ ಇಬ್ಬರು ಮುಖ್ಯ ಅತಿಥಿಗಳಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಮೊದಲನೇದಾಗಿ ಪುನರ್ವಿವಾಹ ಧಾರಾವಾಹಿಯ ಮೂಲಕ ನಿಮ್ಮೆಲ್ಲರಿಗೆ ಬಹಳ ಪರಿಚಿತರಾಗಿರೋರು, ನಮಗೆ ಬಹಳ ಆಪ್ತರು. ಅವರ ಹೆಸರನ್ನ ಮೊದಲು ಹೇಳ್ತಾ ಇದ್ದೀನಿ. ಶ್ರೀಮತಿ ಅಂಬುಜಾಕ್ಷಿ ಸಿದ್ದರಾಜು ಅವರು, ನಮಸ್ಕಾರ. ಅಂಬುಜಾಕ್ಷಿ ಅವರ ಮಗ, ಅವರ ಪುತ್ರ ನಿಮ್ಮೆಲ್ರಿಗೂ ಗೊತ್ತಿರ್ತಾರೆ. ಯೋಗೀಶ್ ಲೂಸ್ ಮಾದ ಅಂತ ನಾವೆಲ್ಲ ಪ್ರೀತಿಯಿಂದ ಅವ್ರನ್ನ ಕರಿತೀವಿ. ಅಂಬುಜಾಕ್ಷಿ ಅವರು ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿದ್ದಾರೆ ಪುನರ್ವಿವಾಹದಲ್ಲಿ ಅವರ ಅಭಿನಯದ ಮೂಲಕ. ನಮ್ಮೊಂದಿಗೆ ಒಬ್ಬ ಕೌನ್ಸಿಲರ್ ಕೂಡ ಇದ್ದಾರೆ, ಅವರು ಫ್ಯಾಮಿಲಿ ಕೌನ್ಸಿಲಿಂಗ್ ಮಾಡ್ತಾರೆ, ಶ್ರೀಮತಿ ಶಶಿಕಲಾ ಪಾಟೀಲ್ ಅವರು. ಅವರಿಗೆ ಕೂಡ ನಾನು ಸ್ವಾಗತವನ್ನ ಬಯಸ್ತೀನಿ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಥೆ ಹೇಳಲು ಭಾನುಪ್ರಿಯ ಬರ್ತಾ ಇದ್ದಾರೆ. ಪ್ರಪಂಚ ಏನು ಅಂತ ತಿಳಿಯೋಕು ಮೊದಲೇ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆದ್ರೆ ಆಗೋ ಅನಾಹುತಗಳು ಏನು ಅನ್ನೋದಕ್ಕೆ ಈ ಜೋಡಿಗಳೇ ಸಾಕ್ಷಿ. ಈಕೆ ಭಾನುಪ್ರಿಯ ಇನ್ನು ಓದೋ ವಯಸ್ಸಲ್ಲೇ ಮದುವೆಯಾಗಿ ಒಂದು ಮಗುವಿನ ತಾಯಿಯೂ ಆಗ್ತಾಳೆ. ಆದರೆ ಕೆಲ ದಿನಗಳ ನಂತರ ತನ್ನ ಗಂಡನ ಬೇಜವಾಬ್ದಾರಿಯಿಂದ ತವರು ಸೇರ್ತಾಳೆ. ಆದರೆ ಗಂಡನ ವಾದವೇ ಬೇರೆ. ಬನ್ನಿ ಇವರಿಬ್ಬರ ಸಮಸ್ಯೆಯಾದ್ರೂ ಏನು ಅಂತ ಕೇಳೋಣ. ಭಾನುಪ್ರಿಯ ಎಲ್ಲಿಂದ? ಮೇಡಮ್, ನಾನು ಬೊಮ್ಮಸಂದ್ರಿಂದ ಬರ್ತಾ ಇದ್ದೀನಿ. ಮಾತಾಡ್ತಾನೆ, ಅಳು ಬರ್ತಾ ಇದೆ. ಯಾಕಮ್ಮ, ಏನಾಗಿದೆ? ಮೇಡಮ್, ಇಲ್ಲ, ನನಗೆ ನನ್ನ ಮಗು ಬೇಕು ಮೇಡಮ್. ಮಗು ಬೇಕು? ಮಗು ಯಾರ ಹತ್ರ ಇದೆ ಭಾನುಪ್ರಿಯ? ನನ್ನ ಗಂಡನ ಹತ್ರ ಇದೆ ಮೇಡಮ್. ಗಂಡನ ಹತ್ರ ಇದೆ. ನೀವ್ ಯಾಕೆ ಗಂಡನ ಹತ್ರ ಇಲ್ಲ? ಮೇಡಮ್, ಅವ್ನು ತುಂಬಾ ಟಾರ್ಚರ್ ಕೊಡ್ತಿದ್ದ ಮೇಡಮ್. ಡೈಲಿ ಕುಟ್ಕೊಬಂದು ಡೈಲಿ ಹೊಡಿತಿದ್ದ. ತಿನ್ನಕ್ ನೆಮ್ಮದಿ ಇರ್ತಿದ್ದಿಲ್ಲ. ನಾನ್ ಕೆಲ್ಸಕ್ಕೆ ಹೋಗಿ ನಾನ್ ತಿನ್ನಕ್ ನೆಮ್ಮದಿ ಇರ್ತಿಲ್ಲ. ಯಾವಾಗ ನೋಡು ದುಡ್ಡು ದುಡ್ಡು ಅಂತ ಹೇಳೋಣ ಮೇಡಮ್. ಅದಕ್ಕೆ ಟಾರ್ಚರ್ ತಾಳ್ಲಾರ್ದು ನಮ್ಮ ಅಮ್ಮನ ಮನೆಗೆ ನಾನು ಹೊಂಟೋದೆ ಮೇಡಮ್. ನೀವೇ ಅವ್ರನ್ನ ಮದುವೆ ಆಗಿದ್ದಲ್ವಾ ಇಷ್ಟಪಟ್ಟು? ಹೌದು ಮೇಡಮ್. ಆ ಕಥೆಯನ್ನು ನಮಗ್ ಸ್ವಲ್ಪ ಹೇಳಿ. ಲವ್ ಮಾಡೇ ಮೇಡಮ್ ಮದ್ವೆ ಆಗಿದ್ದು. ನಮ್ಮ ಅಮ್ಮನೇ ನಿಂತು ಮದುವೆ ಮಾಡಿಸ್ತು. ತುಂಬಾ ಚಿಕ್ಕ ವಯಸ್ಸಿನಲ್ಲಿ? 17 ವರ್ಷ ಆಗಿತ್ತು ಮೇಡಮ್. ನನಗೆ ತಾರೀಕು ಸ್ಕೂಲಲ್ಲಿ SLC ಓದ್ತಾ ಇದ್ದೆ. ಅವಾಗ ಇವ್ರು ಫ್ರೆಂಡ್ ಇಂದ ಕಾಂಟ್ಯಾಕ್ಟ್ ಆದ್ರು. ಅವಾಗ ಲವ್ ಮಾಡಿ ಮದುವೆ ಮಾಡ್ಕೊಂಡು ಅಮ್ಮನೇ ಮದುವೆ ಮಾಡಿಸ್ತು. ಲವ್ ಅಂದ್ರೆ ಏನು? ಅದೇ ಮೇಡಮ್, ಎಷ್ಟು ದಿವಸದ ಲವ್? ಬರೀ ಒಂದ್ ವಾರದ ಲವ್ ಮೇಡಮ್ ಅಷ್ಟೇ. ಓದೆಲ್ಲ ಬಿಟ್ಟು ಜೀವನ ಹಾಳು ಮಾಡ್ಕೊಳಕ್ಕೆ ಲವ್ ಮಾಡಿದ್ದಾಯ್ತು. ಏನ್ ಕೆಲಸ ಮಾಡ್ತಾ ಇದ್ನಮ್ಮ? ಅವ್ನು ಮೇಡಮ್ ಗಾರೆ ಕೆಲಸ ಮಾಡ್ತಾ ಇದ್ರು. ಸರಿ, ಮದುವೆಯಾಗಿ ಎಷ್ಟು ವರ್ಷ ಆಯ್ತು? ಮದುವೆಯಾಗಿ 2 ವರ್ಷ ಆಯ್ತು ಮೇಡಮ್. ಅದೇನ್ ಕೇಸ್ ಆಗಿದ್ದೇನು? ಕಿಡ್ನಾಪ್ ಕೇಸು? ನಮ್ಮ ಯಜಮಾನ್ರು ಮನೆ ಬಿಟ್ಟು ನಾನು ಓಡಿಸ್ಬಿಟ್ಟು ಹೊಡೆದಿ ಬಡ್ದಿ ನಿಂಗೆ ಮಗು ಕೊಡಲ್ಲ ಅಂತ ಹೊಡೆದಿ ಬಡ್ದಿ ಮನೆ ಬಿಟ್ಟು ಓಡಿಸ್ಬಿಟ್ರು ಮೇಡಮ್. ನನಗೆ ಎಷ್ಟು ವರ್ಷದ ಮಗುಮ್ಮ? ವರ್ಷದ ಮೇಲೆ 8 ತಿಂಗಳು ಮೇಡಮ್. ನಾನು ಎಷ್ಟು ದಿವಸ ಗಂಡನ ಮನೇಲಿದ್ದೆ? ಇವಾಗ 3 ತಿಂಗಳಿಂದ ಈಚೆ ಇದ್ದೀನಿ ಮೇಡಮ್. ಅಷ್ಟು ದಿವಸವರೆಗೂ ಅಲ್ಲೇ ಇದ್ದೆ ನಾನು. ಬೇರೆ ಯಾರಿದಾರಲ್ಲಿ? ಗಂಡನ ಮನೇಲಿ ಅತ್ತೆ ಮಾವ ಬಾವ. ಅವರೆಲ್ಲ ಏನಂತಾರೆ? ಅವರು ನೀನೇನ್ ತಕೋದೆ ಜಗಳ ಮಾಡ್ಕೊಂಡೆ ತರ ನಮ್ಮ ಹತ್ರ ಹೇಳ್ಬೇಕು ಅಂದ್ರು. ಎಷ್ಟು ಹೇಳಿದ್ರು ಮಗನ ಕಡೆನೆ ಸಪೋರ್ಟ್ ಮೇಡಮ್, ನನ್ನ ಕಡೆ ಯಾರು ಇಲ್ಲ. ಅದಕ್ಕೆ ಮೇಡಮ್ ಸ್ಟೇಷನ್ಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು. ಏನಂದ್ರು ಸ್ಟೇಷನ್ ನಲ್ಲಿ? ಕೋರ್ಟ್ ಹೋಗ್ಬೇಕು ನೀವು, ಇಲ್ಲಿ ಕೊಡ್ಸ್ಕೊಡಕ್ ಆಗಲ್ಲ ಅಂತ ಹೇಳಿದ್ರು. ಎಷ್ಟೇ ಕೇಳಿದ್ರು ಮಗುನ್ ತಂದ್ಕೊಡಲ್ಲ. ಒಂದ್ ಪಕ್ಷ ಮಗುನ್ ಸಾಯಿಸ್ಬಿಡ್ತೀನಿ ಹೊರತು ನಿನ್ ಕೈಗೆ ಮಾತ್ರ ಮಗುನ್ ಕೊಡಲ್ಲ ಅಂದ್ರು ಮೇಡಮ್. ಗೊತ್ತಿಲ್ಲ ಮೇಡಮ್, ನೀವೇ ಕೇಳ್ಬೇಕು ಯಾಕೆ ಬಂದ್ರು. ಗಂಡು ಮಗುನ ಹೆಣ್ಣು ಮಗುನ? ಗಂಡು ಮಗು ಮೇಡಮ್. ಅದಕ್ಕೆ ಎಲ್ಲ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರು, ಅವ್ರೇನು ಮಾಡ್ಲಿಲ್ಲ. ಆಯ್ತಾ ಮತ್ತೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಮೇಡಮ್. ನನ್ನ ಮಗು ನನ್ ಕೊಡ್ಸ್ಕೊಡಿ ಮೇಡಮ್, ಸಾಕು, ಏನು ಬೇಡ. ಕೆಲಸ ಮಾಡ್ತಾನ ಗಂಡ? ಕೆಲಸ ಮಾಡ್ತಾರೆ ಮೇಡಮ್. ಅವ್ರಿಗೆ ಕುಡಿಯೋ ಚಟ ಇದೆ, ಇಸ್ಬಿಟ್ಟು ಕೂಡ ಆಡ್ತಾರೆ.
ಹೆಂಗಸ್ರ ಸಭಾಸ್ ಅಂತೂ ಗೊತ್ತಿಲ್ಲ ಮೇಡಮ್. ಯಾವಾಗ ನಾವು ಮೈಲ್ ಬಂದ್ರ ಅಂತ ಕಾಲಿಟ್ಟು ಅವಾಗಿಂದ ತುಂಬಾ ಟಾರ್ಚರ್ ಆಗೋಯ್ತು ಮೇಡಮ್. ಅವ್ರ ಅಣ್ಣನ ಮಾತು ಕೇಳ್ಕೊಂಡ್ಬಂದು ಯಾವಾಗೂ ಜಗಳ ಮಾಡೋರು ಮನೇಲಿ. ಯಾಕೆ ಮಾಡ್ತೀವಿ ಅಂದ್ರೆ ಏನನ್ನ ನೋಡಿದ್ಯಾ ಅಂದ್ರೆ ಇಲ್ಲ ನಾನು ನೋಡಿಲ್ಲ, ಬೇರೆಯವ್ರು ನೋಡಿರೋರು ಸುಳ್ಳು ಹೇಳ್ಬಿಡ್ತಾರ. ಹೆಂಗ್ ಸುಳ್ಳು ಹೇಳ್ತಾರಂತ ಅವ್ರ ಮಾತೇ ಕೇಳೋರು ಮೇಡಮ್. ನನ್ನ ಮಾತು ಒಂದ್ಸಲೂ ಕೇಳಿಲ್ಲ. ಹೆರಿಗೆ ಆಗಿದ್ದೆಲ್ಲಿ? ಆಣಿಕಲ್ ಗೌರ್ಮೆಂಟ್ ಆಸ್ಪತ್ರೆ ಮೇಡಮ್. ತಾಯಿ ಮಾಡಿಸಿದ್ರೋ ಗಂಡ ಮಾಡಿಸಿದ್ನೋ? ತಾಯಿ ಮಾಡಿಸಿದ್ದು. ಅದಾದ್ಮೇಲೆ ತಾಯಿ ಜೊತೆ ಎಷ್ಟು ದಿವಸ ಇದ್ದೆ? ತಾಯಿ ಜೊತೆ 1 ತಿಂಗಳು ಇದ್ದೆ. 2 ತಿಂಗಳು ನಮ್ಮ ಅತ್ತೆನೇ ಬಾಣ್ತನ ಮಾಡಿದ್ರು. ಆಮೇಲೆ ಅಲ್ಲೇ ಜೀವನ ಮಾಡ್ಕೊಂಡಿದ್ದೆ ಮೇಡಮ್. 9 ತಿಂಗಳು ಮಗಿನ ಬಿಟ್ಬಿಟ್ಟು ನಾನು ಮನೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಸರಿ, ಈಗ ಆ ಮಗುನ್ ಎಲ್ಲಿ ಬಿಟ್ಬಿಟ್ಟು ಮತ್ತೆ ಕೆಲ್ಸಕ್ಕೆ ಹೋಗ್ತೀಯಾ? ನಮ್ಮಮ್ಮ ಇರ್ತಾರೆ ಮೇಡಮ್. ನಮ್ಮಮ್ಮನ ಹತ್ರ ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ. ನಮ್ಮಮ್ಮನ ಜೊತೆನೇ ಇರ್ತೀನಿ ಮೇಡಮ್. ನನಗೆ ಹಿಂದೆ ಮುಂದೆ ಯಾರು ಆ ಮಗುಗ್ ತಂದೆ ಯಾರು ಬೇಡ ಮೇಡಮ್. ನನ್ನ ಮಗುನ್ ಮಾತ್ರ ಕೊಡ್ಸಿ ನಮ್ಮ ಅಮ್ಮನ ಜೊತೆ ಜೀವನ ಮಾಡ್ಕೊಂಡು ನಾನು ಇರ್ತೀನಿ ಮೇಡಮ್. ಭಾನುಪ್ರಿಯಾ ಬಂದು ತನ್ನ ಕಥೆಯನ್ನ ಹೇಳ್ಕೊಂಡಿದ್ದಾರೆ. 1 ವರ್ಷ 8 ತಿಂಗಳ ಮಗು, ತನ್ನ ಮಗುವನ್ನ ಗಂಡನ ಮನೆಯಲ್ಲಿ ಬಿಟ್ಟು ಬಂದು ಬಿಟ್ಟಿದ್ದೀನಿ, ಗಂಡ ಮಗುನ ಕಿತ್ಕೊಂಡು ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವರ ಗಂಡ ಬರ್ತಾ ಇದ್ದಾರೆ. ಮಗುನ ಯಾಕೆ ಕೊಡ್ತಾ ಇಲ್ಲ ಕೇಳೋಣ ಬನ್ನಿ. ಏನ್ರಿ ನಿಮ್ ಹೆಸರು? ಲಕ್ಷ್ಮಣ. ಲಕ್ಷ್ಮಣ ಭಾನುಪ್ರಿಯಾನ್ ಲವ್ ಮಾಡಿ ಮದುವೆ ಆಗಿದ್ದು ಹೌದಾ? ಹೌದು. ಮದುವೆ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳೋದಲ್ವೇನಪ್ಪ? ಚೆನ್ನಾಗೇ ಇದ್ವಲ್ಲ. ಚೆನ್ನಾಗೇ ಇದ್ರಿ ಅಂದ್ರೆ ಹೊಡಿಯೋರು, ಬಡಿಯೋರು, ಕುಡಿಯೋರು? ಮೇಡಮ್ ಡ್ರಿಂಕ್ಸ್ ಮಾಡ್ತೀನಿ, ಸ್ಮೋಕಿಂಗ್ ಎಲ್ಲ ಮಾಡ್ತೀನಿ. ಬಹಳ ಖುಷಿಯಿಂದ ಹೇಳ್ತಿರಲ್ರಿ. ಇಲ್ಲ ಮೇಡಮ್, ನಾ ಇರೋದು ನಾನೇನ್ ಮಾಡ್ತೇನೆ, ನನ್ ಓಪನ್ ಆಗಿ ಹೇಳ್ಬಿಡ್ಬೇಕಲ್ವಾ. ಗಂಡ ಆದ್ಮೇಲೆ ಕುಡಿತಾನೆ, ಕುಡ್ದೊಂದ್ ಮಾತು ಬೇರೆ ಬೇಯ್ತಾನೆ. ಕುಡಿಯೋದು ತಪ್ಪ, ಕುಡಿತಾರೆ ಜಗಳ ಮಾಡೋದು ತಪ್ಪ ಮೇಡಮ್. ಅವಳು ನೀಟಾಗಿದ್ರೆ ನಾನೇನ್ ಗಲಾಟೆ ಮಾಡ್ತಾ ಇದ್ದೆ. ನೀಟು ಅನ್ನೋದೇನಪ್ಪಾ ನಿಮ್ ಲೆಕ್ಕದಲ್ಲಿ? ಗಂಡ ನಮ್ಗೆ ಮರ್ಯಾದಿನೇ ಇರಲ್ವಾ? ಮೊದಲನೇ ದಿವಸದಿಂದ? ಮೊದ್ಲೇ ಹಂಗಿದ್ದಿಲ್ಲ ಮೇಡಮ್. ಅವಳು ಚೆನ್ನಾಗಿದ್ದು, ನಾನು ಚೆನ್ನಾಗಿದ್ದು. ಫಸ್ಟ್ ಎಷ್ಟು ಅಲ್ಲಿ ದಿವಸ? ಒಂದು ವರ್ಷ ಚೆನ್ನಾಗೇ ಇದ್ವಿ. ಈ ಮೈಲ್ಸಂದ್ರಕ್ಕೆ ಬಂದ್ಮೇಲೆ ಹಿಂಗಾಗಿದ್ದು ನಮ್ಗೆ. ಮೈಲ್ಸಂದ್ರ ಅದೇನ್ ವಾಸ್ತು ಸರಿ ಇಲ್ಲ, ಬೇರೆ ಜಾಗ ಕೊಟ್ಟೋಗಿ? ಏನ್ ಬೇರೆ ಜಾಗಕ್ಕೆ ಮೇಡಮ್? ಅಲ್ಲ, ಮೈಲ್ಸಂದ್ರದಲ್ಲಿ ಸರಿ ಹೋಗ್ತಿಲ್ಲ ಅಂದ್ರೆ ಇವಾಗ ಮಗು ಬೇಕಂತ ಬಂದಿದ್ದಾಳಲ್ವಾ, ಮಗು ಹೆಂಗ್ ಕೊಡೋಣ ಹೇಳಿ? ಯಾಕೆ ಕೊಡ್ಬಾರ್ದು? ಇನ್ನೊಬ್ಬನ ಜೊತೆ ಹೋಗಿ 4 ತಿಂಗಳು ಬಂದ್ಲ, ಅವಾಗ ಬೇಕಾಗಿಲ್ವಾ ಮಗು? ಇದ್ಯಾವ್ದಪ್ಪ ಹೊಸ ಕತೆ? ಹೊಸ ಕತೆನೆ ಮೇಡಮ್, ಅವ್ಳು ಮಾಡಿರೋ ಕತೆ ಅದು. ಕೃಷ್ಣಣ್ಣನ ಜೊತೆ 4 ತಿಂಗಳು ಬಂದಿರೋದು ಅವಳು. ಇವ್ರು ಯಾರು? ಕೃಷ್ಣಣ್ಣ ಯಾರು? ಇವಳನ್ನ ಕರ್ಕೊಂಡೋದ್ರಲ್ಲ ಅವನು. ಯಾರು ಅವರು? ಅವ್ರು ಏನ್ ಕೆಲಸ ಮಾಡ್ತಾರೆ? ಎಲ್ಲಿ ಅವರು? ಅದೇ ನಮ್ಮ ಮನೆ ಪಕ್ಕದಲ್ಲಿ, ಅವ್ರ ಮನೆ ಪಕ್ಕದಲ್ಲೇ ಇದ್ದೀನಿ ನಾನು. ಅವಾಗ ಕರ್ಕೊಂಡೋಗಿದ್ದೀನಿ. ಕರ್ಕೊಂಡು ಹೊಟ್ಟೋದ್ರು ಅಂದ್ರೆ? ಅವ್ರ ಮನೆ ಪಕ್ಕದಲ್ಲೇ ಮೇಡಮ್, ನಾನಿದ್ದಿದ್ದು ಬಾಡಿಗೆಗೆ. ಇವ್ರು ಯಾಕೆ ಹೊಟ್ಟೋದ್ರು? ಅವ್ರು ಕರ್ಕೊಂಡು ಹೋದ್ರು ಅಂತ? ಅವ್ರು ಕರ್ದ ಅಂದ್ಬಿಟ್ಟು ಹೊಂಟೋಗಳು ಅವ್ರ ಜೊತೆ. ನೀವ್ ಹೇಳೋದು ಎಷ್ಟು ಸುಲಭವಾಗಿ ಹೇಳ್ತಾ ಇದೀರಿ. ತಿನ್ನೇನು ಹೇಳೋಣ ಮೇಡಮ್? ಬೇಡ. ಯಾಕೆ ಹೊಟ್ಟೋಗ್ತಾರೆ? ಅವಳು ಗೊತ್ತಿರ್ಬೇಕು ನಾನೇನ್ ಕೋದೆ ಅಂತ. ಮಗು ಎಲ್ಲಿತ್ತು ಹೋದಾಗ? ನನ್ನ ಮನೇಲೇ ಇತ್ತು. ಮಗುನ್ ಬಿಟ್ಟು ಹೋಗ್ಬಿಟ್ಲಾ? ಇವಳು ನಮ್ಮ ಅಮ್ಮನ ಮನೆ ಹತ್ರ ಹೋಗ್ಬಿಟ್ಬಿಡ್ತೀನಿ. ನಮ್ಮ ಅಮ್ಮನ ಮನೆ ಹತ್ರ ಉತ್ತರಳಿ ಹೋಗಿ ಬರ್ತೀನಿ. ವಸಂತ ಆಂಟಿನವ್ರು ಕಾಸು ಕೊಡ್ಬೇಕು. ಮಗುನ್ ಅವಳು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಮಗುನ್ ಬಿಟ್ಟು ಹೋಗ್ಬಿಟ್ರು. 4 ತಿಂಗಳಿಂದ ಮಗು ಹೆಂಗ್ ಹಾಕ್ಬೇಕು ನನ್ಗೆ ಗೊತ್ತಿಲ್ವಾ, ಹೆಂಗ್ ಮಾಡ್ಬೇಕು ಅಂತ. ಮಗು ಅವಾಗೆಲ್ಲ ಸಾಯ್ತಲ್ಲ, ನಮ್ಮ ಅಕ್ಕ ನೋಡ್ಕೊಂಡು ಇಷ್ಟ ಸೊತ್ತೆ ಹೋಗ್ಬಿಡೋಣ ಅವನು. ಅವಾಗೆಲ್ಲ ಮಗು ಬೇಕಾಗಿಲ್ವಾ? ಕೈ ಮೇಲೆಲ್ಲ ಟೀ ಚೆಲ್ಕೊಂಡು ಕೈಯೆಲ್ಲ ಫುಲ್ ಬೆಂದಾಗಿತ್ತಲ್ಲ, ಅವಾಗೆಲ್ಲ ಯಾರು ಬಂದು ನೋಡಿದ್ರು? ನೋಡಲ್ಲ. ತಾಯಿ ಬಂದು ನೋಡಲ್ಲ, ಅವ್ರ ಅಜ್ಜಿ ಬಂದು ನೋಡಲ್ಲ, ಯಾರು ಬಂದು ನೋಡಿದ್ರು ಹೇಳಿ? ಯಾರು ಬೇಕು ಕೇಳಿ ಇದನ್ನ ಹೇಳಿ. ಇವಳಿಗೆ ದುಡ್ಡು ಬೇಕಾಗಿರೋಸ್ಕರ ಇನ್ನೊಬ್ಬನ ಜೊತೆ ಹೋಗ್ಬೋದು. ಗಂಡ ಮಗು ಏನಾರು ಆಗ್ಬೋದು, ಇನ್ನೊಬ್ಬ ಚೆನ್ನಾಗಿರ್ಬೇಕಾ? ಇದು ನಾಯಿ ಒಪ್ಪುತ್ತ. ಇವಾಗ ಮಗು ಬೇಕು ಅಂದ್ರೆ ಇವಾಗ ಅವ್ನು ಬಿಟ್ಬಿಟ್ಟವನೆ, ಮಗು ಬೇಕು, ಗಂಡ ಏನ್ ಬೇಡ, ಏನಕ್ಕೆ ಹೋಗೋದ? ಇಂಥವಳು ನಿಮ್ಮ ಹೇಳಿ ಮೇಡಮ್, ಒಪ್ಪುತ್ತಾ ಮೇಡಮ್? ಇನ್ನೊಬ್ಬನ ಜೊತೆ ಹೋಗಿ ಬಂದಿರೋಣ ಕರ್ಕೊಂಡು ಇಟ್ಕೊಂಡ್ರೆ ನಂಗೆ ಪಬ್ಲಿಕಲ್ಲಿ ಕ್ಯಾರ್ಬಾಲ್ ಹೊಡಿತಾರೆ. ಅಲ್ಲಪ್ಪ, ನೀವು ತುಂಬಾ ಅನುಕೂಲವಾಗಿ ತುಂಬಾ ಚೆನ್ನಾಗಿ ಅವ್ರನ್ನ ಇಟ್ಕೊಂಡಿದ್ರೆ. ಚೆನ್ನಾಗೇ ಇಟ್ಕೊಂಡಿದ್ದೀನಿ. ಅವಳು ಏನು ಮಾಡಿದ್ದೆ? ಕುಡಿತೀನಿ, ಒಂದು 5-6 ಸಲ ಹೊಡೆದಿದ್ದೀನಿ. ನೈಟ್ 11 ಗಂಟೆವರೆಗೆ ನಾನು ಇಂಥವ್ರ ಕೆಲಸ ಮಾಡಬೇಡ ಕಣ ಅಂತದೇ ಮಾಡೋದು. ಅವ್ರ ಜೊತೆ ಮಾತಾಡಬೇಡ ಕಣ. ನೈಟ್ 11:30-12 ಗಂಟೆಲಿ ಏನು ಹೆಂಗ್ಸ್ ಕೆಲಸ ಮೇಡಮ್? 11:30-12 ಗಂಟೆಲಿ ಫೋನಲ್ಲಿ ಇಟ್ಕೊಂಡು ಮಾತಾಡ್ತಾನೆ ಇರೋದ ಬೀದಿಲಿ. ಯಾರ ಹತ್ರ? ಫ್ರೆಂಡ್ಗಳ ಹತ್ರ. ಫೋನ್ ಎನಿ ಟೈಮ್ ಫೋನೇನಾ? ತಿನ್ನಕ್ ಕುಣಿಲ್ಲ ಅಂದ್ರೆ ಕರೆನ್ಸಿ ಮಾತ್ರ ಎನಿ ಟೈಮ್ ಇರ್ಬೇಕಾ? ಇದ ಸಂಸಾರ ಮಾಡೋದು? ಸಂಸಾರ ಮಾಡೋದು ಹೆಂಗೆ ಅಂತ ಗೊತ್ತಿದ್ದಿಲ್ವಾ? ಅವ್ರಮ್ಮ ಬಂದ್ರೆ ಚಿಕನು ಮಟನ್ನು, ನಮ್ಮಮ್ಮ ಬಂದ್ರೆ ಒಂದು ಟೀನು ಇಲ್ವಾ ನಮ್ಮಮ್ಮನಿಗೆ? ನಮ್ಮ ಅಣ್ಣನ ಆಡ್ತಾಳೆ. ಅವ್ರೇನು ನೀವು ಅವ್ರ ಕಡೆ ಸೇರ್ಕೊಂಡ್ಬಿಡ್ತೀರಂತಲ್ಲ? ಯಾವತ್ತೂ ಮಾತಾಡಿಲ್ಲ. ಓಪನ್ ಕರ್ಸಿ ಕೇಳಿ. ಅವ್ನು ಹೇಳೋನ್ ಮೇಡಮ್, ಕುಳ ನೀನ್ ಹೆಂಡತಿತ್ತಲ್ಲ ಮಾಡ್ತಾಳ್ಕೊಣ, ಹುಷಾರಾಗಿ ಕರೆಕ್ಟಾಗಿ ನೋಡ್ಕೊಳ್ಳೋ, ಇಟ್ಕೊಳ್ಳೋ, ಕರೆಕ್ಟಾಗಿ ಹೇಳೋ ಹುಡುಗಿ ಅಂದ್ರೆ. ಅವ್ನು ಹೇಳಿದ್ರೆ ಏನಕ್ಕೆ ಅವ್ರ ಮಾತು ಕೇಳ್ತೀಯ? ಅಣ್ಣನ ಮಾತು ಕೇಳ್ದ. ಅವ್ನು ಒಳ್ಳೆ ಬುದ್ಧಿ ಮಾತು ಹೇಳೋದಕ್ಕೆ ಅವ್ನು ತಪ್ಪ ಇವತ್ತು.
ಅವ್ನು ಸರಿ ಇಲ್ವಾ? ನನ್ಗೆ ಏನ್ ಈಗ ಏನ್ ಮಾಡೋಣಪ್ಪ? ನಾನ್ ಏನ್ ಬೇಕಾ ಮಾಡಕ್ ರೆಡಿ ಮೇಡಮ್. ಜೈಲ್ಗೂ ಬೇಕಾ ಹೋಗ್ತೀನಿ, ಅದೇನಿಲ್ಲ. ನೀವ್ ಯಾಕ್ರಿ ಜೈಲ್ ಹೋಗ್ತೀರಿ? ಮಗು ಅಂತೂ ಕೊಡಲ್ಲ ಮೇಡಮ್. 4 ತಿಂಗಳಿಂದ ನನ್ಗೊತ್ತು ನನ್ ಕಷ್ಟ ಏನು ಅಂತ ಮಗುನ್ ಸಾಕ್ತಾ ಇದೀನಿ ನಾನು. ಇನ್ನೂ ಕಷ್ಟನೇ ಪಡ್ಬೇಕಾಗತ್ತಲ್ಲಪ್ಪ. ಮಗು ಒಂದ್ 5-6 ವರ್ಷ ಆಗೋವರೆಗೂ ಕಷ್ಟನೇ. ಅದಕ್ಕೆ ತಾನ್ ತಾಯಿ ಹತ್ರ ಇರ್ಬೇಕು ಅನ್ನೋದು. ಮೇಡಮ್ ನಾನ್ ಮಗುನ ಇವಾಗ ಹೆಂಗ್ ಸಾಕ್ತಾ ಇದೀನಿ ಗೊತ್ತಾ? ನಮ್ಮ ಅಕ್ಕ ಮನೆ ಕೆಲಸ ಮಾಡ್ತಾಳೆ, ಆ ಮನೆ ಕೆಲಸ ನಾನ್ ಮಗು ನಮ್ಮ ಅಕ್ಕನ ಬಿಟ್ಟಿದೀನಿ ಮಗು ಸಾಕು ಅಂತ. ನೀವೆಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಆ ಮಗು ಓದು ಬರಹ ಯಾರು ಕಲ್ಸೋರು? ನಾನ್ ಮುಟ್ಸಿರೋ ನನ್ ಗೊತ್ತಿಲ್ವಾ ಮೇಡಮ್ ಹೆಂಗೆ ಅವ್ನಿಗೆ ಎಜುಕೇಶನ್ ಹೆಂಗ್ ಕೊಡ್ಬೇಕು ಅಂತ? ನಾನ್ ಕೊಡ್ತೀನಿ. ಕೆಲವೊಂದು ಹೆಣ್ಮಕ್ಳು ಮಾಡ್ಬೇಕು ಅಂತ ಲೋಕೋಭಿರಾಮ ಕಣ್ರಿ. ಹೇಳಿ. ಇದೆಲ್ಲ ಪ್ರಕೃತಿಯಲ್ಲಿ ನಡೆಯುವಂತದ್ದಪ್ಪ. ಇದಕ್ ನೀವೆಲ್ಲ ಏನ್ ಮಾಡ್ತೀರಿ? ಅಲ್ಲ ಮೇಡಮ್, 4 ತಿಂಗಳಿಂದ ಮಗು ಬೇಕಾಗಿದ್ದಿಲ್ವಾ? ಅವ್ನ ಜೊತೆಲಿರೋರ್ಗು ಮಗು ಬೇಕಾಗಿದ್ದಿಲ್ವಾ? ಡೈಲಿ ಅವ್ರ ಹೆಂಡತಿ ಹತ್ರ ಡೈಲಿ ಫೋನ್ ಮಾಡಿ ಮಾತಾಡೋಳು. ಯಾರ ಹೆಂಡತಿ ಹತ್ರ? ಕರ್ಕೊಂಡು ಹೋಗಿದ್ದಾನಲ್ಲ ಅವ್ನ ಹೆಂಡತಿ ಹತ್ರ. ಅವ್ರಿಗೂ ಹೆಂಡತಿ ಇದಾರೋ? 2 ಮಕ್ಳಿದ್ದಾರೆ. ಈಗ ಎಲ್ಲಿ ಅವರೆಲ್ಲ? ಅಲ್ಲಿದ್ದಾರೆ. ಫೋನ್ ಮಾಡಿ ಹೇಳೋಳು. ಯಾಕೆ ನಾನ್ ನನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ಬೇಡ ಬಿಟ್ಟಾಕು. ನನ್ನ ಮಗುನ ಒಂದ್ ದಿವಸನಾರ ಕೇಳ್ಬೋದಾಗಿತ್ತಲ್ವಾ? ಹೆಂಗಿದೆ ನನ್ನ ಮಗು, ಚೆನ್ನಾಗಿದ್ಯಾ ಇಲ್ವಾ ಅಂತ ಅಷ್ಟು ಕೆಟ್ಟವಾಗೋಯ್ತು ನನ್ನ ಮಗು ಅವಳಿಗೆ. ಅವ್ರು ಹೇಳ್ದಂತೆ ಫೋನ್ ಮಾಡಿ, ನೀವು ಬಂದಿಲ್ಲ ಅಂದ್ರೆ ಸತ್ತೋಗ್ಬಿಡ್ತೀನಿ ಅಂತ. ಗಂಡ ಮಿಂಡಗಾರ ಚೆನ್ನಾಗಿರ್ಬೇಕು, ಗಂಡ ಯಾರಾದ್ರೆ ಹೆಂಗಾರ ಸಾಯ್ಬೇಕು ಗಂಡ ಮಗು. ಇವ್ರಮ್ಮ ಅದಕ್ಕೆ ಸಾತು. ಇವ್ರಮ್ಮನೇ ಇದಕ್ಕೆ ನಾನು ನಾದ್ನಿ ಬರ್ಬೇಕು ಮೇಡಮ್. ನನ್ನ ನಾದ್ನಿ ಎಲ್ಲ ಡೀಟೇಲ್ ಗೊತ್ತು. ನನ್ನ ನಾದ್ನಿ ಅಕ್ಕ ನೀನು ಈ ಥರ ಮಾಡ್ತಾ ಇದ್ಯಲ್ಲ ಅಂತ ಕೇಳಕ್ ಹೋಗಿದ್ದಕ್ಕೆ ನನ್ನ ನಾದ್ನಿ ಮಕಾಮುತ್ತೆಲ್ಲ ಹೊಡೆದಾಕ್ಬಿಟ್ಟಿದ್ದೆ. ನಾನೇನು ಮೇಡಮ್ ಮೋಸ ಮಾಡಿದೆ? ಕುಡಿತೀನಿ ಮೇಡಮ್, ಇಲ್ಲ ಅಂತೇಳಿಲ್ಲ. ಅದು ದುಡಿತೀನಿ, ಎಲ್ಲ ಮಾಡ್ತೀನಿ. ನಾನೇನು ಕಮ್ಮಿ ಮಾಡಿ? ನಿಮಗ್ ಮೋಸ ಆಗಿದೆ ಅಂತ ನೀವು ಹೇಳ್ತೀರಿ? ನಿಮಗ್ ಮೋಸ ಆಗಿದೆ ಅಂತ? ನನಗೆ ಮೋಸ ಆಗಿದೆ ಮ್ಯಾಮ್. ಲೈಫ್ ಲಾಂಗ್ ಹಿಂಗೆ ಇದ್ಬಿಡ್ತೀನಿ. ಸರಿ, ನನ್ನ ಮಗು ನನ್ಗೆ ಬೇಕಷ್ಟೆ. ನನ್ನ ಮಗು ಮಾತ್ರ ಕಿತ್ಕೊಳಕ್ ಹೋಗ್ಬೇಕು. ನಿಮಗ್ ನಾಳೆ ದಿವಸ ಹೆಂಡತಿ ಬೇಕಾಗ್ತಾಳಲ್ವೇ? ಬೇಡ ಮೇಡಮ್. ಅಯ್ಯೋ ಸನ್ಯಾಸಿ ಆಗೆಲ್ಲ ನಿಮ್ಗೆ ಏನ್ರಿ 24-25 ವರ್ಷ ಇರುತ್ತೇನ್ರಿ? 23 ಸನ್ಯಾಸಿ 23. ಮತ್ತೆ ಸನ್ಯಾಸಿಯಾಗಿ ಬದುಕ್ತೀರಿ? ಏನಕ್ಕೆ ಮೇಡಮ್ ಸನ್ಯಾಸಿಯಾಗಿ ಬದುಕನ? ಮತ್ತೆ ದುಡ್ಗೋಸ್ಕರ ತಾನೇ ಅವಳು ಓದ್ಲು. ಅದೇ ದುಡ್ಡು ಏನು ಅಂತ ಮಾಡ್ತೀನಿ. ಇನ್ನೊಂದು 5 ವರ್ಷ ಇರ್ತೀನಿ, ಆಮೇಲೆ ಮದುವೆ. ಇದೆಲ್ಲ ಫಿಲ್ಮಿ ಡೈಲಾಗ್ ಕಂಡ್ರಿ. ಜೀವನಕ್ಕೆ ಸರಿ ಇಲ್ಲ ಮೇಡಮ್, ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ಮನಸ್ಸಲ್ಲಿರೋದು ಹೇಳ್ತಾ ಇದ್ದೀನಿ. ಅದು ಮಗು ತಾಯಿ ಹತ್ರ ಇದ್ರೇನೆ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಕ್ಷೇಮ, ಪ್ರೊಟೆಕ್ಟ್ ಮಾಡ್ತಾಳೆ, ಸಾಕ್ತಾಳೆ ಚೆನ್ನಾಗಿ ಅನ್ನೋದು. 4 ತಿಂಗಳಿಂದನೇ ಸಾಕಿಲ್ಲ. ಇವಾಗ ಪ್ರಕೃತಿ ನಿಯಮದ ಪ್ರಕಾರ ಅದು ತಾಯಿ ಹತ್ರನೇ 4-5 ವರ್ಷ ಬೆಳಿಬೇಕು ಅನ್ನೋದು. ತಾಯಿ ಹತ್ರನೇ ಇರ್ಬೇಕು ಅಂತಾನೆ ಒಪ್ಕೊಳ್ಳೋಣ. ಅದು 4 ತಿಂಗಳಿಂದ ಮಗು ಇದ್ದಿದ್ದು ಇವಾಗ ಏನಕ್ಕೆ ಬೇಕು ಮಗು? ಒಬ್ಬ ಗಂಡಸು ಮಗುವನ್ನ ಸಾಕೋಕ್ ಸಾಧ್ಯನಾ? ಇಲ್ಲ, ತುಂಬಾ ಕಷ್ಟ ಆಗುತ್ತೆ. ಅವನು ಅಂದ್ರೆ ದುಡ್ಕೊಂಡು ತಿನ್ನೋ ಜನ ಈಗ ಸ್ವಲ್ಪ ಅನುಕೂಲವಾಗಿರೋರಿಗೆ ಮನೇಲಿ ಏನೋ ಆಳು ಕಾಳು ಹಾಕೋಬಹುದು, ಏನೋ ಒಂದಾಗತ್ತೆ. ಅದ್ರಲ್ಲೂ ತುಂಬಾ ಚಿಕ್ಕ ಮಗು ಬೇರೆ ಅಲ್ಲ, ಇನ್ನ ಅದು 1 ವರ್ಷ 8 ತಿಂಗಳು. ಅದು ತಾಯಿ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. 4 ತಿಂಗಳಿಂದ ಮಗು ಇದೆ, ಇವಾಗ ಏನಕ್ಕೆ ನನ್ನ ಮಗು ಚೆನ್ನಾಗಿರುತ್ತೆ ಅಂತ, ಲೈಫ್ ನಂಗೆ ಚೆನ್ನಾಗಿರುತ್ತೆ ಅಂತ ಹೆಂಗ್ ನಮ್ಮನ್ನ? ಅದನ್ನ ದೊಡ್ಡವರೆಲ್ಲ ಕೂತ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೋ. ಭಾನುಪ್ರಿಯಾ, 4 ತಿಂಗಳಿಂದ ಎಲ್ಲಿ ಹೋಗಿದ್ರಿ? ಮೇಡಮ್ ನಾನು ನಮ್ಮ ಅಮ್ಮನ ಮನೇಲೇ ಇದ್ದೆ. ಇಲ್ಲ ಅಂತಾರಲ್ಲಮ್ಮ ಅವರು. ಅವ್ರು ಹೋಗಿದ್ ನೋಡಿದ್ರ? ಅವ್ನ ಜೊತೆ ಹೋಗಿದ್ ಇವ್ರು ನೋಡಿದ್ರ? ನೋಡಿದ್ರೇನೆ ಹೋಗಿದ್ರಿ ಅಂತನಾ? ಅಂದ್ರೆ ಇದ್ರಿ ಇಲ್ವಾ? ಇಲ್ಲೇ ಮೇಡಮ್. ಇದಕ್ಕೆಲ್ಲ ಸಾಕ್ಷಿ ಇರುತ್ತಾ? ಅಲ್ಲ ಮೇಡಮ್, ಹೋಗಿದ್ರ ತಾನೇ ಹೋಗಿದ್ದೆ ಅಂತ ಹೇಳಕ್ಕೆ. ನಾನು ಹೋಗಿಲ್ವಲ್ಲ. ಹೆಂಡತಿ ಬೇಕಾಗಿರೋ ನೀನ್ ಬರ್ಬೋದೈತಲ್ಲ ಅಮ್ಮನ ಮನೆ ಹತ್ರ. ಸಾಕ್ಷಿ ಇದೆ ಮೇಡಮ್, ಹೋಗಿದ್ದಾಳೆ ಅನ್ನೋದಕ್ಕೆ. ಯಾರಪ್ಪ ಸಾಕ್ಷಿ? ಇಡೀ ಊರೇ ಅಲ್ಲಿದೆ, ಸಾಕ್ಷಿ ಇದೆ. ಕರ್ಸಿ ಅವ್ರನ್ನ ಕೇಳಿ. ನಮ್ಮ ಅಮ್ಮ ಇದಾರೆ, ನಮ್ಮ ಅಪ್ಪ ಇದಾರೆ, ಎಲ್ಲರೂ ಇದಾರೆ. ಇಡೀ ಊರೇ ಇದೆ, ಸಾಕ್ಷಿಗೆ ಕರ್ಸಿ ಕೇಳಿ. ಹೋಗಿದ್ದೆ ಅಂತ ಸರಿ, 4 ತಿಂಗಳಿಂದ ಯಾಕೆ ವಾಪಸ್ ಹೋಗಿಲ್ಲ ಮಗುನ್ ಕೇಳು. ಮೇಡಮ್, ಅವ್ರು ಇವತ್ತು ತಂದ್ಕೊಡ್ತೀನಿ, ನಾಳೆ ತಂದ್ಕೊಡ್ತೀನಿ ಮಗುನ. ಮಗುನ್ ಕೊಡ್ತೀನಿ ಅಂತ ಒಂದ್ ಮಾತು ಹೇಳಿಲ್ಲ. ಏನ್ ಕೇಳಿದ್ರು ಗೊತ್ತಾ ಮೇಡಮ್? ಅವಳು ನಮ್ಮ ಅಕ್ಕ ಫೋನ್ ಮಾಡಿ ಕೇಳಿದ್ವಿ. ಇಷ್ಟ ದಿವಸ ಅವಳು ಎಲ್ಲಿದ್ಲು ಕೇಳ್ರಿ. ಅದನ್ನ ಹೊಸೂರಲ್ಲಿದ್ಲು, ಮನೇಲಿದ್ಲ. ಮನೇಲಿ ಎಲ್ಲಿ ಹೊಸೂರಲ್ಲಿ ಬರ್ತದೆ? ಎಲೆಕ್ಟ್ರಾನಿಕ್ ಸಿಟಿ ಇರೋದಿಲ್ಲ, ಕಾಶ್ನೆಟ್ನಲ್ಲಿ ಇರೋದಿಲ್ಲ, ಹೊಸೂರು ಇರೋದೇ ಇಲ್ಲ. ನೀನ್ ಹೆಂಡತಿ ಬೇಕಾಗಿರೋ ಬರ್ಬೋದೈತಲ್ಲ ಹೊಸೂರು. ಅವನ ಜೊತೆ ಹೋದ ನಿನ್ಗೆ ನಾನ್ ಬೇಕು. ಇವಾಗ ನೀನ್ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಂಗ್ ನನ್ ಮಗು ಬೇಕು. ಏನ್ ಕೊಡೋಣ? 4 ತಿಂಗಳಿಂದ ನಾನ್ ಎತ್ತಿರೋಳು ನೀನಲ್ಲ. ನಾನ್ ಎತ್ತಿರೋಳು. ಏನು ಎತ್ತಿರೋಳು ನೀನೇ. ಎಲ್ಲ ಜೋರ್ ಮಾಡ್ಬಿಟ್ರೆ ನಾನ್ ಎದ್ದೋಗ್ತೀನಿ, ನೀವೇ ಮಾತಾಡ್ತೀರೋದು. ಎತ್ತಿರೋದು ನೀನೇ. ಆರಾಮಾಗಿ ನಾನ್ ನಿನ್ನ ಹತ್ರ ಮಾತಾಡಲ್ಲ. ಮೇಡಮ್ ಕೇಳ್ಕೆ ನಾನ್ ಕೊಡ್ತೀನಿ ಅಷ್ಟೇ. ಬೇಡ ಬಿಡಿ, ಮಾತಾಡೋ ಸ್ಥಿತಿಲಿ ನೀವಿಬ್ರು ಇಲ್ಲ ಅಲ್ಲಮ್ಮ. 4 ತಿಂಗಳಿಂದ ಯಾಕಮ್ಮ ಮಗುನ್ ಹುಡ್ಕೊಂಡು ಹೋಗ್ಲಿಲ್ಲ? ಅವ್ರ ಮನೆ ಹತ್ರಕ್ಕೆ ಹೋಗುತ್ತಾನೆ ಮಗು ಕೇಳ್ಕೊಂಡು. ಮನೆ ಹತ್ರ ಹೋಗಿದ್ಕೆ ಎಷ್ಟೊತ್ತಿ ನಾನು ಬರ್ತೀನಿ ಅಂದ್ರೆ ಆಸಿಡ್ ಹಾಕ್ಬಿಡ್ತೀನಿ ಬಂದ್ರೆ. ಬರ್ತೀನಿ ಅಂತ ಯಾಕೆ ಕೇಳ್ಬೇಕಲ್ವೇನಮ್ಮ? ನಿಮ್ ಮನೆ ಅಲ್ವೇನಮ್ಮ? ಹೋಗುತ್ತಾನಮ್ಮ. ಮೇಡಮ್, ಅದು ಅವರು ಮನೆ ಖಾಲಿ ಮಾಡೋರು. ನಾವಿದ್ದಿದ್ ಮನೆ ಖಾಲಿ ಮಾಡಿ ಅವ್ರ ಅಕ್ಕನ ಮನೇಲಿ ಇದಾರೆ. ಯಾವಾಗಪ್ಪ ಅದಾಗಿದ್ದು? ಹೋಗಿ 1 ವಾರದಲ್ಲಿ ನಾ ಮನೆ ಖಾಲಿ ಮಾಡಿದೆ. 1 ವಾರ ಮನೆ ಖಾಲಿ ಸರಿ, ಮಾಡಿ ಅವ್ರ ಅಕ್ಕನ ಮನೆ ಗೊತ್ತಲ್ವಾ? ಅಕ್ಕನ ಮನೆ ಅಂದ್ರೆ ದೊಡ್ಡಪ್ಪನ ಮಗಳ ಮನೆ ಮೇಡಮ್. ಅವ್ರು ನಾನು ಹೋದಾಗ ಮನೆ ಬೀಗ ಹಾಕ್ತಾರೆ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ನಾನೇ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಮೇಡಮ್. ಇವತ್ತಲ್ಲ ನಾಳೆ ಕೊಡ್ತಾರೆ ಅನ್ಕೊಂಡು ಹೋಗ್ತಾನೆ ಇದೀನಿ. ಕೇಳಿದ್ಕೆ ಸ್ಟೇಷನ್ ಅಲ್ಲಿ ಫೋನ್ ಮಾಡಿ ಕೇಳಿದ್ಕೆ ಇಲ್ಲ ನಾನು ಬರೀ ಕೃಷ್ಣ ಅನ್ನೋರು ಯಾರು? ಅವ್ರ ನಮ್ಮ ಮನೆ ಪಕ್ಕದವ್ರೆ ಮೇಡಮ್. ಏನ್ ನಿನ್ಗೂ ಅವ್ರಿಗೂ? ಏನಿಲ್ಲ ಮೇಡಮ್, ಪರಿಚಯ ಅಷ್ಟೇ. ಯಾಕಮ್ಮ ಮಾತಾಡಿಸ್ತೀಯಾ? ಗಂಡಿಂಗ್ ಇಷ್ಟ ಇಲ್ಲ ಅಂದ್ರೆ? ಮೇಡಮ್, ಅಕ್ಕಪಕ್ಕ ಅಂದ್ಮೇಲೆ ಮಾತು ಬರೋದು. ಏನಮ್ಮ ಅಕ್ಕಪಕ್ಕ? ಹೋಗೋದು, ಕೆಲಸ ಮಾಡೋದು, ಮನೆಗೆ ಬರೋದಲ್ವೇನಮ್ಮ? ಹಂಗಂತ ಪಕ್ಕದವ್ರ ಅಂತ ಮಾತಾಡ್ತೀವಿ. ಗಂಡಸ್ರ ಜೊತೆ ಏನಮ್ಮ? ಅವನೇ ಪ್ರೆಗ್ನೆಂಟ್, ನಿನ್ನ ಹೆಂಡ್ರು ಅಂತ ಹೇಳವನೆ ಇಡೀ ಮೇಲ್ಸಂದ್ರಕ್ಕೆ.
ಅವ್ರು ಏನಾದ್ರು ಅನ್ಕೊಂಡು ಹೋಗ್ಲಿ ಸುಮ್ಮನೆ. ಅಲ್ಲಮ್ಮ ನಮ್ಗೇನಮ್ಮ ಮಾತು, ಅಂದ್ರೆ ಪಕ್ಕದಲ್ಲಿರೋ ಹೆಣ್ಮಕ್ಳು ಅಂದ್ರೆ ಏನೋ ಒಂಚೂರು ಕಾಪಿನೋ ಸಕ್ಕರೆನೋ ಹಾಲೋ ಅಕ್ಕಿನೋ ಒಂಚೂರು ಇಸ್ಕೋಬಹುದು ಕೊಡ್ಬೋದು. ಪಕ್ಕದಲ್ಲಿರೋ ಗಂಡಸರ ಜೊತೆ ನಮ್ಗೇನಮ್ಮ ಮಾತು? ಏನೋ ಒಂದ್ ಅಣ್ಣ ಅಂತ ನಾವು ಮಾತಾಡ್ಸ್ತೆ ಇಲ್ಲ ಅಂತಲ್ಲ ಮೇಡಮ್, ಮಾತಾಡ್ಸ್ತೆ. ಇವ್ರು ಹೇಳ್ಬೇಕು ತಾನೇ, ಮಾತಾಡ್ಸ್ಬೇಡಂದ್ರೆ ಆಯ್ತು ನಾನು ಮಾತಾಡ್ಸ್ತಿದ್ದಿಲ್ಲ. ಹೇಳಿಲ್ಲ ಅಣ್ಣನೇ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕಾಗತ್ತ. ಅವ್ರ ಅಣ್ಣನೇ ಮೇಡಮ್, ಅಣ್ಣನೇ ಕರ್ಕೊಂಡು ಹೋಗ್ಬಿಡಕ್ಕಾಗುತ್ತ? ಅಲ್ಲಪ್ಪ, ಮಾತಾಡಿಸ್ಬೇಡ ಅಣ್ಣನ್ನ ಅಂತ ಹೇಳೋದಲ್ವೇನಪ್ಪ? 20 ಸಲ ಹೇಳಿದಿನಲ್ಲ ಮೇಡಮ್, ಇವ್ರಿಗೊಬ್ಬ ಬ್ರೋಕರ್ಗಳು. ಮಾತ್ ನೋಡ್ರ ಮೇಡಮ್ ಹೆಂಗ್ ಬರುತ್ತೆ. ಏನ್ ಮಾಡೋದು, ಸಿಟ್ಟಿದೆ, ಮಾತು ಬರ್ತಾ ಇದೆ. ಇಲ್ಲ ಅಂತ ತೋರ್ಸಿ ನೀವು, ಅವಾಗ ಹೊರಟೋಗುತ್ತೆ. ಅವ್ರಿಗೆ ಏನೇನ್ ಪ್ರೂಫ್ ಮಾಡ್ತಾರ ಮಾಡಿ. ಅವ್ನ್ ಕರ್ಕೊಂಡು ಹೋಗಿಲ್ಲ ಅಂತ ಪ್ರೂಫ್ ಮಾಡ್ಸಕ್ಕೆ ಈಗ. ಇವಾಗೇನು ಆಯ್ತು, ಕರ್ಸಪ್ಪ ಕರ್ಸು. ನಾನು ಹೇಳ್ತಿದ್ದೀನಿ ಮೇಡಮ್, ಆಯ್ತು ನಾನು ಹೋಗಿದ್ದೀನಿ ಅಂತ ನೀನ್ ಹೇಳಿದ್ಯ ತಾನೆ, ಕರ್ಸು. ಯಾರ್ಯಾರು ನೋಡಿದ್ರಿ ಯಾರ್ಯಾರು ಕರ್ಸ್ಬಿಟ್ಟು ಕೇಳಲ್ಲ. ನೀವು ಹೋಗಿದ್ರು ಬಂದಿದ್ರು ಅನ್ನೋದ್ರ ಮೇಲೆ ಈ ಮಗುನ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗತ್ತೆ. ನೀವು ಹೋಗಿದ್ರ ಬಗ್ಗೆ ನನಗೇನು ಆಗ್ಬೇಕಾಗಿಲ್ಲ, ನೀವು ಬಂದಿದ್ರ ಬಗ್ಗೆನೂ ನನಗೇನು ಆಗ್ಬೇಕಾಗಿಲ್ಲ, ಗೊತ್ತಾಯ್ತಾ? ಅದು ನಿಮ್ ವಿಷಯ, ಅದು ನಾನು ಅದಕ್ಕೆ ಬರೋದಿಲ್ಲ. ಈ ಮಗು ನಿಮಗ್ ಬೇಕು ಅಂದ್ರೆ ನಾನ್ ಲಾಯಕ್ಕಾದ ತಾಯಿ ಅಂತ ನೀವು ನನಗೊಂಚೂರು ತೋರಿಸ್ಬೇಕಲ್ವಾ? ಎಲ್ಲಿ ಮೇಡಮ್, ಇವ್ರ ಅಣ್ಣನ್ ಮಾತು ಕೇಳ್ಕೊಂಡು ಒಂದ್ ಅರ್ಧ ಜಗಳ ಮೇಡಮ್, ಅವ್ರಿಂದಾನೇ ಮೇಡಮ್ ನನ್ನ ಫ್ಯಾಮಿಲಿ ಹಾಳಾಗೋ ಕಾರಣ. ಇವ್ರು ದುಡ್ಡು ಇಸ್ಕೊಂಡಿರೋದಕ್ಕೆ ನೀನ್ ಏನ್ರನ್ನ ಅಡ್ಡಿಗೆ ದುಡ್ಡು ಕೊಡು ಅಂತ ಹೇಳ್ರು ಮೇಡಮ್. ಆ ಮಾತಲ್ಲಿ ಎಲ್ಲೋಯ್ತು ಮೇಡಮ್? ಮೇಡಮ್ ಇಲ್ಲಿ ಕೇಳಿ, ಸಾಲ ಕೊಟ್ಟಿರ್ತಾರೆ ನಿಜ. ಯಾರ ಹತ್ರ ಸಾಲ ಇಸ್ಕೊಂಡಿದ್ದೀರಿ? ನಾನು ವ್ಯಾಪಾರ ಮಾಡಕ್ ಸಾಲ ಮಾಡಿದೀನಿ. ಯಾರ ಹತ್ರ? ಫೈನಾನ್ಸಿಯರ್ ಹತ್ರ. ಸರಿ, ಅಣ್ಣ ಎಲ್ ಬಂದ್ರು ಇಲ್ಲಿ? ಮೇಡಮ್ ಅವ್ರ ಅಣ್ಣ ಪಕ್ಕದ ಮನೆನೇ ಮೇಡಮ್, ಒಂಚೂರು ಮುಂದೆ ದೂರ ಅಷ್ಟೇ ಮೇಡಮ್, ಜಾಸ್ತಿ ದೂರ ಇಲ್ಲ. ಇವ್ರ ಅಣ್ಣ ನೈಟೇ ಮೇಡಮ್. ನೀನ್ ಎಂಟ್ರನ್ನ ಅಡ್ಡಿಕ್ ಕೊಡೋ ದುಡ್ಡು ಅಂತ ಹೇಳಿದ್ರು ಮೇಡಮ್, ಇವ್ನ ದುಡ್ಡು ಇಸ್ಕೊಂಡದಕ್ಕೆ ನಾನ್ ಅಡ್ಡಿಕ್ ಬೇಕಾ ಮೇಡಮ್? ಹೇಳಿ ಅಣ್ಣ ಅಣ್ಣ ಹೇಳೋ ಮಾತಾ ಮೇಡಮ್ ಅದು. ಮಾಡೋ ಕೆಲ್ಸದಲ್ಲೆಲ್ಲ ಇನ್ನೇನು ಆಸಿಡ್ ಇದೆ ಇಲ್ಲ ಇದ್ ಮಾಡದೆ ನೀಟಾಗಿ ತಂದು ಕೊಟ್ಬಿಡಪ್ಪ ಅಂತ ಹೇಳ್ತಾರ ಯಾರನಾರ. ಎಷ್ಟು ಮೇಡಮ್ ನಿಮ್ಗೆ ಹೇಳಿದ್ರು ನಾನು ಮಾತು ಕೇಳಲ್ಲ. ಗೀಸಿಡ್ಡು ಇದೆಲ್ಲ ಬಿಟ್ಟು ಬಿಡ್ರಿ ಇಲ್ಲಿ ಈ ಕ್ಷಣದಲ್ಲಿ, ಗೊತ್ತಾಯ್ತಾ? ಇದೆಲ್ಲ ಒಳ್ಳೆಯವರು ಮಾತಾಡೋ ಲಕ್ಷಣ ಅಲ್ಲ, ಮನುಷ್ಯರು ಮಾಡೋ ಕೆಲಸ ಅಲ್ಲ. ಇನ್ನೊಬ್ಬರು ಶರೀರವನ್ನ ಬದುಕಿರುವಾಗ ಸುಟ್ಟು ಹಾಕೋದಿದೆಯಲ್ಲ, ಅದಾದ್ಮೇಲೆ ಹೆಣ್ಮಕ್ಳು ಪಡೋ ಯಾತನೆ ಇದೆಯಲ್ಲ, ಅದೆಲ್ಲ ನೀವು ಪಟ್ರೆ ನಿಮಗೆ ಗೊತ್ತಾಗತ್ತೆ. ಹಾಗಾಗಿ ಆ ಮಾತೆಲ್ಲ ಇಲ್ಲೇ ಬಿಡಿ, ಗೊತ್ತಾಯ್ತಾ? ಆಸಿಡ್ ಹಾಕೋದು, ಚೂರಿ ಹಾಕೋದು, ಏನ್ ದೊಡ್ಡ ಹೀರೋಗಳು ನೀವು ಆಸಿಡ್ ಹಾಕ್ತೀವಿ ಚೂರಿ ಹಾಕ್ತಿವಿ ಅಂತ. ಒಂದ್ ಹೆಣ್ಮಗಳ ಮೇಲೆ ಹೆಂಗ್ ಕರ್ನ ಇರ್ಬೇಕು ಎಲ್ರಿಗೂ ಅದೇ ತರ ಇರುತ್ತೆ. ಏನು ಆಸಿಡ್ ಹಾಕ್ಬಿಟ್ಟಿರುತ್ತಾ? ಈಗೇನ್ ಇದ್ದಂಗ್ ಕಾಣ್ಲಿಲ್ಲ ಕರುಣೆ, ತಕ್ಷಣ ಹಾಕ್ಬಿಟ್ಟಿರುತ್ತಾ? ಎಲ್ಲಿ ಇರುತ್ತೆ? ಇನ್ನೊಬ್ಬನ ಜೊತೆ ಹೋದ್ರೆ ಹೆಂಡತಿ ಅಂತ ಪ್ರೀತಿ ಇರುತ್ತಾ? ಇರಲ್ಲ. ಯಾರು ಸಾಕ್ಷಿ? ನಿಮ್ಮ ಮನೆಯವ್ರ ಸಾಕ್ಷಿ. ಅವ್ನ ಹೆಂಡತಿ ಇದ್ದಾಳೆ ಮೇಡಮ್ ಅಲ್ಲಿ, ಅವ್ನ ಹೆಂಡತಿ ಇದ್ದಾಳೆ. ಕರ್ಕೊಂಡ್ ಹೋಗಿದ್ನಲ್ಲ ಅವ್ನ ಹೆಂಡತಿ ಇದ್ದು ಅವ್ರ ಅಮ್ಮನ್ಗೆಲ್ಲ ಫೇಸ್ ಮಾಡಿದ್ವಿ. ಸೊ ಹುಡುಗನ್ ಓಪನ್ ಆಗಿ ಕರ್ಸಿ ಸ್ಟೇಷನ್ ಹತ್ರ ಏನೇನಾಯ್ತು ಕೆಂಗೇರಿ ಸ್ಟೇಷನ್ ಅಲ್ಲಿ? ಏನಾಯ್ತು ಸ್ಟೇಷನ್ ಅಲ್ಲಿ? ಮೇಡಮ್ ಸ್ಟೇಷನ್ ಹತ್ರ ಬರ್ಲಿಲ್ಲ ಮೇಡಮ್ ಇವರು. ಏನಾಯ್ತು ಸ್ಟೇಷನ್ ಅಲ್ಲಿ? ಕೆಂಗೇರಿ ಸ್ಟೇಷನ್ ಅಲ್ಲಿ ಇವಳುನು ಅವನಿಬ್ರು ಬಂದಿದ್ದಾರೆ ಇದಕ್ಕೆ ಉತ್ರಳಿಗೆ. ಅವ್ರು ಪೊಲೀಸರ್ನ ಇಟ್ಕೊಂಡು ಅವ್ರ ಗಂಡನ ಕರ್ಕೊಂಡ್ ಬಂದವಳೆ. ಮುತ್ತು ಅನ್ನೋಳು ಅವ್ರ ಗಂಡನ ಕರ್ಕೊಂಡ್ ಬಂದ. ಎಲ್ಲಿಂದ? ಇಲ್ಲಿ ಉತ್ರಳಿಯಿಂದ. ಇವ್ರು ಚಿಸ ಹೊಸದೂರಲ್ಲಿದ್ರು, ಉತ್ರಳಿಯಿಂದ ಕರ್ಕೊಂಡ್ ಬಂದವ್ರೆ. ಕರ್ಕೊಂಡ್ ಬಂದ್ಬಿಟ್ಟು ಹೊಸೂರಲ್ಲಿದ್ದವ್ರನ್ನ ಉತ್ತರಹಳ್ಳಿಯಿಂದ ಹೇಗೆ ಕರ್ಕೊಂಡ್ ಬಂದ್ರು? ಸೊ ಇವನೇ ಫೋನ್ ಮಾಡಿ ಕರ್ಸ್ಕೊಂಡಿರೋದು ಗಂಡನೇ ಹೆಂಡತಿಗ. ನೋಡ್ಬೇಕನ್ಸಿದೆ ಮಮ್ಮ ಅಂತ. ಇವಳು ಹೋಗಿರೋದು ಹಿಂಗೆ ನೈಸ್ ಮಾಡ್ಕೊಂಡು, ಸರಿ ಹಂಗೆ ಏನೋ ಹೆಚ್ಚು ಕಮ್ಮಿ ಆಗೋಯ್ತು. ಆಗ ಇವಳಂದ್ರಂತೆ ಆಗಿದೇನೋ ಆಗೋಗೋಯ್ತಕ್ಕ, ಬಾ ಇಬ್ರು ಜೊತೆಲಿ ಸಂಸಾರ ಮಾಡೋಣ ಅಂತ ಅವ್ನ ಹೆಂಡತಿಗೆ ಹೇಳಿದಾಳೆ. ಏನಮ್ಮ? ಹೌದಾ? ನಾನಾ ಮೇಡಮ್ ಹೇಳಿಲ್ಲ, ನನ್ನ ಹತ್ರ ಹೇಳಿಲ್ಲ. ಹೆಂಡತಿಗೆ ಹೇಳಿ ಅವ್ರು ಹೇಳ್ತಾರೆ, ನಾವೇನ್ ಹೇಳಂಗಿಲ್ಲ. ಅವ್ರು ಹೇಳ್ತಾರೆ ಅಟೇಷನ್ ಅಲ್ಲಿ ಕರ್ಕೊಂಡೋಗಿರೋದು ನೀನು ನನ್ನ ಮಗಳನ್ನ, ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ಬಿಟ್ಟು ಅವತ್ತೇ ಇವಳಿಗೆ ಇವ್ರ ಅಮ್ಮ ಇವಳಿಬ್ರು ಹೋಗ್ಬಿಟ್ಟು ನನ್ನ ಮಗಳು ಮಿಸ್ ಆಗಿದ್ದಾಳೆ ಅಂತ ಅವ್ರ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು. ಅವತ್ ಮಾರನೇ ದಿವಸ ಇವಳು ಬಂದು ನನ್ಗೆ ಫೋನ್ ಮಾಡಿದೆ. ಇವಳೇ ಕಿಡ್ನಾಪ್ ಕೇಸು, ಮಗುನೊಂದು ಕೊಟ್ಬಿಡು ಸಾಕು ಅಂತ ಹೇಳಿದ್ರು. ಕೊಡಲ್ಲ ಮಗುನ, ಏನು ಕೊಡೋದ? 4 ತಿಂಗಳಿಂದ ಇದ್ದಿಲ್ವಾ ಮಗು? ಯಾಕೆ ಅವನು ಬಿಟ್ಟು ಹೋಗಿದ ತಕ್ಷಣ ಒಂದ್ ವಾರ ಹುಷಾರಿಲ್ದ ಸತ್ತಾ ಇದ್ನಲ್ಲ, ಸಾಯೋ ಮೂಮೆಂಟ್ ಅಲ್ಲಿ ಇದ್ನಲ್ಲ, ಅವಾಗ ಬೇಕಾಗಿದ್ದಿಲ್ವಾ ಮಗು? ಇವಾಗ ನೋಡ್ತೀರ ನನ್ನ ಮಗು ಹೆಂಗಿದಾನೆ ಅಂತ. ಇವಾಗ ಅವ್ನ ಹೆಂಡತಿ ಗಂಟ ಚೆನ್ನಾಗವ್ರಿ, ಇವಳ ಲೈಫ್ ಈಗ ಏನಾಗೋಯ್ತು? ಇವಾಗ ಇವಳನ್ನ ಏನಾಯ್ತಾರೆ? ಏನಾಯ್ತು ನಿಂದು? ನನ್ ಬೇಡ ಮೇಡಮ್, ನನ್ ಗಂಡನೂ ಬೇಡ ಹೇಳ್ತಿಲ್ವಾ, ನನ್ನ ಮಗುನ ಬಂದು ಕೊಡ್ತೀನಿ, ನಾನೆಲ್ಲ ದುಡ್ಕೊಂಡು ಇರ್ತೀನಿ ಮೇಡಮ್ ಅಷ್ಟೇ. ಆಮೇಲೆ ನನಗೇನ ಇವಾಗೇ ಹೇಳ್ತಿದಾರೆ, ನೀನ್ ಬಂದ್ರೆ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ನಿಮ್ ಜೊತೆ ನಾನು ಓವರ್ ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ. ಏನ್ ಮೇಡಮ್ ಗ್ಯಾರಂಟಿ? ನಾವು ಹೋಗೋದಿಲ್ಲ ಮೇಡಮ್. ಮಾತು ಕೇಳ್ಕೊಂಡು ಇಷ್ಟೊಂದು ಜೀವನದಲ್ಲಿ ಇಷ್ಟ ಈಗಿರೋ ಮೂಡಲ್ಲಿ ಅವ್ರು ಕರ್ಕೊಂಡು ಹೋಗುತ್ತಾರ? ಬೇಡ ಮೇಡಮ್ ಬೇಡ, ನನ್ ಮಗನೊಬ್ಬನ್ ಕೊಡ್ತೀನಿ ಏನ್ ಕೊಡೋಣ ಮಗುನ? ನಾನ್ ಎತ್ತಿರೋಳು, ಕಷ್ಟಪಟ್ಟು ಮೇಡಮ್. ಅವ್ರಲ್ಲ, ಅವ್ರ ಬರೀ ಏನಪ್ಪಾ ಅಷ್ಟು ನೋಡಿ ಮೇಡಮ್. ಅವಳು ಯಾವನ್ ಜೊತೆ ಹೋಗಿಲ್ಲ ಅಂತ ನಂಗೆ ಒಂದ್ ಪಿಂಟು ಪಿಟ್ ಒಂಚೂರು ಸಾಕ್ಷಿ ಬರ್ಲಿ, ಅವಳ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಸಾಕ್ಷಿ ಸರಿನಾ? ಒಂಚೂರು ಯಾರು ಹೇಳಿದ್ರೆ ನಂಬ್ತೀರಾ ಕರ್ಕೊಂಡು ಹೋಗಿಲ್ಲ ಅಂತ? ಯಾರು ಇಡೀ ನಮ್ಮ ಊರವ್ರು ಒಂದ್ ಹೇಳ್ಬೇಕು, ನೀನ್ ಹೆಂಡತಿ ಒಂದ್ ಜೊತೆ ಹೋಗಿಲ್ಲಪ್ಪ, ನೀನ್ ಪಕ್ಕದಲ್ಲಿ ಮನ್ಗೆ ಇಲ್ಲಪ್ಪ, ಕಾಡ್ ಮನೆಗೆ ಹೋಗ್ಲಿಲ್ಲಪ್ಪ ನೀನ್ ಹೆಂಡತಿ ಅಂತ. ನೀನ್ ಬಂದ್ ನೋಡಿದ್ದಪ್ಪ?
ಕಣ್ಣಲ್ಲಿ ನೋಡಿರೋರವರಲ್ಲ ಅವರು ಬಂದವ್ರೆ. ಅದೇ ಮೇಡಮ್ ಈಗ ಇಲ್ಲಿಂದಾನೆ ನೋಡಿ ಕಂಡೋರ್ ಮಾತು ಕೇಳ್ಕೊಂಡು ಎಷ್ಟು ಚೆನ್ನಾಗಿ ಕಂಡೋರ್ ಮತ್ತಲ್ಲ ಅವ್ರು ಮಾಡ್ದೆ ಹೇಳ್ತಾರ ನೋಡ್ದ ಮೇಡಮ್. ಮೇಡಮ್ ಮಾಡಿದ್ರೆ ತಾನೇ ಹೇಳಕ್ಕೆ ಮಾಡಿದ್ರೆ ಕಂಡೋರ್ ಮಾತು ಕೇಳ್ಕೊಂಡೆ ಮೇಡಮ್ ಮಾಡಿದ್ರೆ ಇವಾಗ ನೋಡಿ ಮೇಡಮ್ ಅವ್ನ ಹೆಂಡತಿನ ಕರ್ಸಿ ಒಪ್ಪನ ಅವಳ ಹತ್ರ ಮಾತಾಡ್ಸಿ ಸರಿನಾ, ಗೊತ್ತಾಗುತ್ತ ಅವಾಗ. ಕಂಡೋರ್ ಮಾತು ಕೇಳೇ ಮೇಡಮ್ ನನ್ನ ಲೈಫ್ ನಿಂಗೆ ಹಾಳು ಮಾಡಿದ್ರು. ಏನೂ ಆಗಿಲ್ಲ, ಇವಳ ಲೈಫ್ ಫೀಲ್ ಮಾಡ್ಕೊಂಡ್ಲ ಅಷ್ಟೇ. ಕಂಡೋರ್ ನೋಡಿ ಯಾರು ಏನೂ ಆಗಿಲ್ಲ. ನಿಮ್ಮ ಅಣ್ಣನ ಮಾತು ಕೇಳ್ಕೊಂಡ್ ನಮ್ಮ ಅಣ್ಣ ಅವನಿಲ್ಲ ಅಂದ್ರೆ ಇಷ್ಟ ನನ್ ಮಗು ಸತ್ತೋಯ್ತಿತ್ತು. ಅವನಾರ ದೇವ್ರ ತರ ನನ್ನ ಮಗ ನಾನು ಸಾಕೋತಿದ್ದೆ, ಬಿಸಾಕಿರ್ ನನ್ನ ಮಗ ನಾನು ಸಾಕೊಂತಿದ್ದೆ, ಅವಳನ್ನ ಸಾಕ್ಬೇಕು. ಅವಾಗೇ ಬಿಟ್ಟು ಇವಾಗ ಸಾಕ್ತಾ ನೀನ್ ಸಾಕೋದು ಅವಾಗೇ ಬಿಟ್ಟು ಇವಾಗ ಸಾಕ್ತಾ ಇದ್ರ. ಕರ್ಸಿ ಮೇಡಮ್ ಅವ್ರ ಹೆಂಡ್ತಿನ, ಅವ್ನ ಹೆಂಡ್ತಿನಿ ಕರ್ಸಿ ಅವ್ನ ಗಂಡನೂ ತರ್ಸಿ ಕೂತ್ ಮಾತಾಡ್ಸಿ ಏನೇನಾಯ್ತು ಅಂತ ಕೇಳಿ. ಅವ್ರು ಇಲ್ಲ ಅಂದ್ರೆ ಮಾತಾಡೋಣ ಆಮೇಲೆ ಮುಂದಕ್ಕೆ. ಇಲ್ಲ ಅಂದಾಗ ಮಾತಾಡೋಣ. ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಲ್ರಿ. ಅಯ್ಯೋ ತಪ್ಪಿದ್ರೆ ಏನೋ ಒಪ್ಕೊಳ್ಳೋಣ, ತಪ್ಪೆಲ್ಲಿ ಬೇಕಾದ್ರೆ ನಾವೇನ್ ಒಪ್ಕೊಳ್ಳೋಣ. ಕರ್ಸ್ಲಿ ಮಾತಾಡ್ಸ್ಲಿ 4 ತಿಂಗಳಿಂದ ಎಲ್ಲೆಲ್ಲಿದ್ರು ಅಂತ. ಅದೇ ಎಲ್ಲೆಲ್ಲಿದ್ದೆ ಎಲ್ಲ ತೋರಿಸ್ಲಿ ಮೇಡಮ್. ಆಯ್ತು ನೀನ್ ಹೇಳ್ದಾಗ ನಾನು ನಡ್ಕೊಂಡು ಹೋಗ್ತಿದ್ದೆ ತಾನೆ, ನೀನು ಮನೆಗೆ ನ್ಯಾಯವಾಗಿ ತಂದಾಕ್ಬೇಕೈತೆ ನನಗೆ ಗಂಡ್ಸ ಅನ್ಸ್ಕೊಂಡೋಣ. ಕುಡಿಯಕ್ ಮಾತ್ರ ಜೂಜಾಡಕ್ ಮಾತ್ರ ದುಡ್ಡು ಬರೋದು, ಇನ್ ಮಿಕ್ಕಿದಕ್ಕೆ ಯಾಕೆ ತಂದಾಕ್ ಬಂದ. 2 ವರ್ಷದಿಂದ ಸಂಸಾರ ಮಾಡಿದೀನಿ, ಸಾಕೋದ್ ಹೆಂಗೆ ಅಂತ ಗೊತ್ತಿಲ್ವಾ? ನೋಡ್ರೆ ಮೇಡಮ್ ಮಾತು ನಿಮ್ ಬರೋ ಮಾತು ನೋಡಿ ಮೇಡಮ್, 2 ವರ್ಷದಿಂದ ಸಂಸಾರ ಮಾಡಿದೀನಿ. ಯಾಕೆ ಅಣ್ಣ ತಂದಾಕ್ತಿ ಅವ್ರು ಹಂಗೆ ತಿನ್ಬಿಟ್ಟು ಹಂಗೆ ಬೆಳ್ದ ದೊಡ್ಡವನ ಬಂದ ನನ್ ಮಗ. ನಾನ್ ತಂದಾಕಿದ್ಕಪ್ಪ. ಅಯ್ಯೋ ಬಲೆ ಚೆನ್ನಾಗಿ ತಂದಾಕಿದ್ಯಾ ಬಿಡಮ್ಮ ಮಗು. ನೀನ್ ತಂದಾಕಿ ಬಾರಿ ಎಲ್ಲ ಅವಳನ್ನ ಸಾಕಿರೋರು ಇದಾರೆ. ಅವನು ಇವ್ನ ಹೆಂಡತಿ ಬರ್ತಾಳೆ, ಇವ್ನ ಹೆಂಡತಿನೇ ಕೇಳಿ ನಿಮ್ ಮಗು ಹೆಂಗವ ಸಾಕ್ತಾ ಇದ್ರು ಅಂತ ಹೇಳ್ತಾಳ. ಅವಾಗ ಲವ್ ಮಾಡಬಾರ್ದು ಮಾಡಿ ಮದುವೆ ಮಾಡ್ಕೊಂಬಿಟ್ಟು ಇಲ್ಲ ಅನ್ನೋದಲ್ಲ. ಇಂಥವ್ಳಂದ್ರೆ ನನ್ನ ಲೈಫಲ್ಲಿ ಮೂಸೆ ನೋಡ್ತಿದ್ರಲ್ಲ. ಎಂತವನವ ಮುತ್ತು ಕೃಷ್ಣ ನಿಮ್ ಗಂಡನ? ಹೌದು ಮೇಡಮ್. ಎಲ್ಲಿ ಹೋಗಿದ್ರಮ್ಮ 4 ತಿಂಗಳಿಂದ ಕೃಷ್ಣ? 4 ದಿನದಿಂದ ಇವಳನ್ನೇ ಕರ್ಕೊಂಡು ಹೋಗಿರೋದು. ಅದೇಂಗ್ ಗೊತ್ತು ಮುತ್ತಲಕ್ಷ್ಮಿ? ಜನ ಎಲ್ಲ ನೋಡ ನಾನೇ ಫೋನಲ್ಲಿ ಮಾತಾಡಿದ್ದೀನಲ್ಲ. ಏನಂತ ಕರ್ಕೊಂಡು ಹೋಗಿರೋದು? ಯಾರ ಹತ್ರ? ಇವಳೇ ಮಾಡವಳು ಫೋನ್ ನನಗೆ. ನಾನ್ ಮಾಡಿ ನಿನ್ನ ಹತ್ರ ಮಾತಾಡಿದ್ವಿ. ಮಾತಾಡಿದ್ಯಾ? ನಿನ್ ಗಂಡ ನನ್ ಜೊತೆ ಅವನೇ. ಆಯ್ತು ಮೇಡಮ್, ಅವ್ರನ್ನ ಕರ್ಸಿ ಅವ್ರನ್ನ ಕೇಳಿ. ನಿನ್ ಗೊತ್ತಿಲ್ವಾ ನನ್ ಗಂಡ ಕರ್ಕೊಂಡು ಹೋಗಿರೋದು? ಕೂತ್ಕೊಂಡು ಮಾತಾಡು. ಏನಿದ್ರು ಕೂತ್ಕೊಂಡು. ನೀನು ಹೊಡೆದು ಬಿಡ್ತೀಯಾ? ಇಲ್ಲ ನೀನ್ ಬದುಕೋಗ್ಬಿಡ್ತೀಯಾ? ಇನ್ನೇನ್ ಮಾಡ್ತಾರೆ, ಬದುಕೊಂತೀರಾ? ಏನಮ್ಮ, ಹೌದೋ ಇಲ್ವೋ? ಕರ್ಕೊಂಡು ಹೋಗೋಳೆ ಮೇಡಮ್. ಯಾರ್ ಸಾಕ್ಷಿ? ಅದೇನೋ ಅಕ್ನಾಲಜ್ಮೆಂಟ್ ಇದೆಯಂತಲ್ಲ, ಎಲ್ರಿ? ವೆಲ್ಡೇಶನ್ ಕೊಟ್ಟಿರೋದೆಲ್ಲಮ್ಮ ಮನೇನದೇ. ಓ ಮನೇಲದೆ. ಮತ್ತೆ ಏನಮ್ಮ, ಏನ್ ಸಾಕ್ಷಿ? ಸುಮ್ನೆ ಹೊಟ್ಟೋದ್ರು. ಇಲ್ಲ ಮೇಡಮ್, ಪಕ್ಕದಲ್ಲೇ ಇಟ್ಕೊಂಡು ಕರ್ಕೊಂಡು ಹೋಗಿರೋದು ಇವಳು. ಈಗ ಯಾಕೆ ವಾಪಸ್ ಬಂದ್ಬಿಟ್ರು ಹಂಗಾರೆ? ಈಗ ವಾಪಸ್ ಏನ್ ಬಂದಾರೆ, ನಾ ಸ್ಟೇಷನ್ ನನ್ ಗಂಡನ ಹಾಕಿದೆ, ಕರ್ಕೊಂಡು ಅಲ್ಲಿಂದ ಕರ್ಕೊ ಬಂದೆ ನನ್ ಗಂಡನ. ಅವನು ಮನೆಗ್ ಬಂದು ಸೀಮಣೆಲ್ಲ ಉಯ್ಕೊಂಡು. ಜೊತೆಗೆ ಏತಿಕೆ ಅಂದ್ರೆ ನಾನು ಇರೋದಿಲ್ಲ, ಅವಳೇ ಬೇಕಂತೆ. ಸೀಮಣೆ ಉಯ್ಕೊಂಡು ನನ್ಗೆ ಹೊಡೆದಿ ಗಾಜೆಲ್ಲ ಸೋಕೆಸ್ ಎಲ್ಲ ಹೊಡೆದಾಕಿ ಈ ತರ ಎಲ್ಲ ಮಾಡ್ಬಿಟ್ಟು ಹೋಗೋದು. ತಿರ್ಗಾ ಇವಳ ಹತ್ರಕ್ಕೆ ಹೋಗಿದ್ದ. ನನ್ ಜೊತೆ ಬಂದಿರೋ ನಾಣಕ್ ಮೇಡಮ್ ಇಷ್ಟು ದೂರ ಬರ್ತಾ ಇದ್ದೆ. ನನ್ನ ಹತ್ರ ಬಂದ್ರು ಅಂತ ಹೇಳಿದ್ರಲ್ಲ, ಇವಾಗ ನಾನ್ ಬಂದು ನಾಣಕ್ ಇಷ್ಟು ದೂರ ಬರ್ತಾ ಇದ್ದೆ. ಇಷ್ಟ ನಮ್ಮ ಅಮ್ಮನ ಹತ್ರ ನಿಂತಾನೆ ಇದ್ದಿದ್ದು. ಇಲ್ಲ ಮೇಡಮ್, ಕರ್ಕೊಂಡು ಬೇಕಾ ಸಾಕ್ಷಿ ನಾನು ತೋರಿಸ್ತೀನಿ. ನಮ್ಮ ಊರಲ್ಲಿ ತೋರಿಸ್ತೀನಿ ಬರ್ರಿ, ಬೇಕು ಸಾಕ್ಷಿ ಕರ್ಕೊಂಡೋಗಿದ್ರು. ಸರಿ, ಕರ್ಕೊಂಡು ಹೋಗಿದ್ ನಿಜ ಆಗಿದ್ರೆ, ನಿಮ್ ಗಂಡನ ಜೊತೆ ಅವ್ರು ಚೆನ್ನಾಗಿದ್ರೆ ಇಲ್ಲಿ ಯಾಕೆ ಬರ್ತಾ ಇದ್ರು ಮಗು ಬೇಕು ಅಂತ? ಮಗು ಬೇಕು ಅಂತ ಅಂದ್ರೆ ಇವ್ರಿಗೆ ಸೇರಿತ್ತು ಮೇಡಮ್. ನನ್ಗೆ ನನ್ ಗಂಡನ್ ಕರ್ಕೊಂಡು ಹೋಗಿತ್ತು ಇವಳೆ. ಇವಾಗ ನಂಗೆ ಗಂಡ ಬೇಕು, ನನ್ ಮಕ್ಳಿಗೆ ತಂದೆ ಬೇಕೇ ಬೇಕು. ನನ್ ಗಂಡನ್ ಕರ್ಕೊಂಡೋಗಿ ಇವ್ಳಿಗೆ ಏಸ್ಕೊಂಡು ತಿನ್ಬೇಕು ಅನ್ನೋದೇನ್ ಮೇಡಮ್? ನನ್ಗೆ ಬೇಡವಾ ಗಂಡ? 10 ವರ್ಷ ಆಯ್ತು ಮದುವೆ ಆಗಿ, ನಮ್ದು ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್? ಲವ್ ಬಹಳ ಬೇಗ ಮಾಸ್ ಹೋಗುತ್ತಲ್ಲಮ್ಮ ನಿಮ್ ಲವ್ ಎಲ್ಲ. ಒಂದೊಂದು ವಾರದ್ದೇ. ಅಲ್ಲ ಮೇಡಮ್, ನನ್ ಜೊತೆ ಅವ್ನ್ ನನ್ ಜೊತೆ ಬಂದಿರೋ ನಾನೇ ಇಷ್ಟು ದೂರ ಬರ್ತಿದ್ದೆ. ಈ ಟಿವಿ ಹತ್ರ ಬರುವಾಗಂತ ಏನ್ ಹಂಗೆ ನಿಂತಿತ್ತು. ನಾನು ಎಲ್ಲ ಹಾಯಾಗಿರ್ಬೋದೈತಲ್ಲ. ಇವತ್ತು ನನ್ ಮಗ ನನ್ ಹುಡುಗ ಮೇಡಮ್, ಹುಡುಗಿ ಎಲ್ಲ ದೊಡ್ಡವನಾದ್ರೂ ಬರ್ತಂತ ನನ್ ಕಾನ್ಫಿಡೆಂಟ್ ಇದ್ದೆ. ಬಂದಿರೋ ನಾನು ಯಾಕೆ ಬರ್ತಿದ್ದೆ ಇವನ ಹತ್ರ ಹೇಳಿ? ಇಲ್ಲ ಮೇಡಮ್, ಕರ್ಕೊಂಡು ಹೋಗೋಳು ಇವಳು. ತೋರ್ಸು, ಪ್ರೂಫ್ ತೋರ್ಸೋದು. ಈಗ ಕರ್ಕೊಂಡು ಹೋಗಿದಾರಾ ಇಲ್ವಾ ಅನ್ನೋದನ್ನ ಮಾತಾಡೋಕಲ್ಲ ಇಲ್ಲಿ ಚರ್ಚೆ ಮಾಡ್ತಾ ಇರೋದು. ಆ ಮಗು ಬೇಕು ಅವ್ರಿಗೆ, ಅದು ಕೂತಿರೋದು ನಾನು. ಮಗು ಕೊಡಲ್ಲ. ಇಲ್ಲ ಮೇಡಮ್, ಇವ್ಳು ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಇರಿಸಿ. ನೀವೇನೋ ಎಲೆಕ್ಟ್ರಾನಿಕ್ ಸಿಟಿ ಅಂತೀರಿ, ಅವ್ರು ತಮಿಳ್ನಾಡು ಅಂತಾರೆ. ನನ್ ಗಂಡನ್ ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಇರ್ಸಿದ್ದಿತ್ತು. ಇವ್ರಿಬ್ರು ಅಲ್ಲೇ ಇದ್ದಿತ್ತು ಮೇಡಮ್. ಅದಕ್ಕೆ ಯಾರು ನೋಡಿದ್ರು ತಮಿಳ್ನಾಡಲ್ಲಿ ಅವ್ರನ್ನ? ಯಾರು ನೋಡಿಲ್ಲ, ಅವ್ರ ಅಮ್ಮಂತ ಬಂದು ಇವಳು ಇದ್ದಿತ್ತು. ಸ್ಟುಡಿಯೋದವರೇ ಹೊಸೂರಿಂದ ಕರ್ಕೊಂಡ್ಬಂದಿರೋದು ಕೃಷ್ಣನ. ದಯವಿಟ್ಟು ಕರ್ಸಿ ಕೃಷ್ಣ ಅವ್ರು. ಇನ್ನೇನ್ ಇವ್ರ ಹತ್ರ ಮಾತಾಡೋದು ಕೃಷ್ಣ ಅವ್ರಿಗೆ? ಅವಳ ಹತ್ರ ಯಾಕೆ ಕೂತ್ಕೋತಿದ್ಯಾ? ಬಾಯಿ ಕಡೆ ಯಾಕೆ ಅವಳ ಕಡೆ ಯಾಕೆ ಕೂತ್ಕೋತಿದ್ಯಾ ನೀನು? ಬಾಪಾ ಬಾ ಅಂದಿ. ಅವಳ ಹತ್ರ ಯಾಕೆ ಕೂತ್ಕೋತಿದ್ಯಾ ನೀನು? ಏನ್ ಕೃಷ್ಣ? ಯಾರು ಇವ್ರು? ಅವ್ರು ಯಾರು ಗೊತ್ತಿಲ್ವಾ? ಗೊತ್ತಿಲ್ದಿರ 4 ತಿಂಗಳು ಕರ್ಕೊಂಡೋಗಿ ಜೊತೆಲಿ ಇಸ್ಕೊಂಡಿದ್ದ. ಯಾರು ಹೇಳಿತ್ತು? ನಾನೇ ಸಾಕ್ಷಿ ಹೇಳ್ತಾ ಇದ್ದೀನಲ್ಲ. ಯಾವಾಗ ನೋಡಿದ? ಮನೆ ಪಕ್ಕದಲ್ಲಿ ಇಟ್ಕೊಂಡೋಗಿ ಕರ್ಕೊಂಡೋಗಿದ್ದೀನಿ. ಮನೆ ಪಕ್ಕದಲ್ಲಿರೋರ್ನೆಲ್ಲ ಕರ್ಕೊಂಡ್ಬಿಟ್ರೆ ಸಂಸಾರ ಅಂತಾರ? ಸಂಸಾರ ಅಲ್ಲ, ಕರ್ಕೊಂಡೋಗಿ ಸಂಸಾರ ಅಲ್ಲ. ಯಾರು ಕರ್ಕೋಗಿದ್ರಿ? ನೀನೇ ಕರ್ಕೊಂಡೋಗಿದ್ದಿತ್ತು. ಇನ್ಯಾರು ಕರ್ಕೊಂಡು? ಅವ್ನು ಕರ್ಕೋಗಿದೆ ಅಂತ ಏನ್ ಸಾಕ್ಷಿ ತೋರಿಸ್ತೀನಿ ನಾನು. ನಮ್ಮ ಊರಿಗೆ ಬನ್ನಿ ಮೇಡಮ್, ಬೇಕಾದ್ರೆ ನಾನು ತೋರಿಸ್ತೀನಿ ಸಾಕ್ಷಿ.
ಕರ್ಕೊಂಡ್ ಹೋಗೋಳೆ ಇವಳು ನನ್ ಸಂಸಾರ ಮಾಡಕ್ಕೆ ಹಾಳ್ ಮಾಡಕ್ಕೆ ಎಷ್ಟು ದಿವಸ ಕಾಯ್ಕೊಂಡಿದ್ದೆ ನೀನು ನಾನ್ ಕರ್ಕೊಂಡೋಗ್ದೆ ನೀನ್ ನೋಡ್ದಮ್ಮ ನೋಡಿದೀನಿ ನೋಡಿದೀನಿ ನೀನ್ ನೋಡಿದ್ಕೆ ಮಾತಾಡ ಅದೇ ನೋಡಿದ್ರೆ ಮಾತಾಡಬೇಡ ಸರಿನಾ ಅವ್ನ ನನ್ ಜೊತೆ ಬಂದಿದ್ ನೀನ್ ನೋಡಿ ನಾಲ್ಕು ತಿಂಗಳಿಂದ ಇರ್ಸ್ಕೊಂಡಿದ್ದ ನಾಲ್ಕು ತಿಂಗಳು ನಾನು ಬಾ ಅಂತ ಅವ್ನ ಕರ್ದಿದ್ನ ಕರ್ದಿದ್ರೆ ಹಂಗೆ ಹೋಗ್ಬಿಟ್ಟಿದೆ ಜೊತೆಗೆ ಬಂದಿದ್ದ ಅದೇ ಅವ್ನ ನನ್ ಜೊತೆ ಹಾಳ್ ಮಾಡ್ಬೇಕಲ್ಲ ನೀನು ಮೇಡಮ್ ಅವರೇ ನಮ್ಗೆ ಎಷ್ಟು ನೋವೈತೆ ಮೇಡಮ್ ಅವರೇ ನನ್ ಮಕ್ಳನ್ ಬಿಟ್ಬಿಟ್ಟು ಬಾಡಿಗೆ ಕಟ್ಕೊಂಡು ಇವಳು ಇವ್ ನನ್ ಗಂಡನ್ ಕರ್ಕೊಂಡೋಗಿ ಗೇದಿ ತಿನ್ಬೇಕು ಅನ್ನೋದು ಏನ್ ಮೇಡಮ್ ಅವರೇ ಏನ್ ಸ್ವಾಮಿ ಕೃಷ್ಣ ಅವ್ರೆ ಹೆಂಡತಿ ಇದಾರೆ ಮಕ್ಳಿದಾರೆ ಎಲ್ಲೋದ್ರಿ ಹೋಗಿಲ್ಲ ಮೇಡಮ್ ಅವ್ರೆ ಅವಳ ಜೊತೆಲಿ ಇಲ್ಲ ನಾನು ಸರಿ ಅವ್ರ ಜೊತೆ ಇಲ್ಲ ಎಲ್ಲೋದ್ರಿ 4 ತಿಂಗಳಿಂದ ನಾನು ಇದ್ರಲ್ಲಿದ್ದೆ ತಮಿಳ್ನಾಡು ಹತ್ರ ಏನ್ ಮಾಡಕ್ಕೆ ಕೆಲಸ ಮಾಡಕ್ ಹೋಗಿದ್ದೆ ಇವ್ರು ಹಿಂಸೆ ಹೆಂಡತಿ ತಡೆಯಕ್ಕೆ ಬಿಟ್ಬಿಟ್ಟು ಹಾ ಇವ್ರು ಹಿಂಸೆ ಸಿಕ್ಕಾಪಟ್ಟೆ ಹಿಂಸೆ ಮಾಡೋರು ಸರಿ ಮಕ್ಳು ಹಿಂಸೆ ಮಾಡ್ಬಿಟ್ರ ನಿಮ್ಗೆ ಮಕ್ಳಿಲ್ಲಿ ಇವತ್ತೆಲ್ಲ ನಾಳೆ ಬರ್ತಾರೆ ಅಂತ ಹೋಗಿದೆ ಇವತ್ತಲ್ಲ ನಾಳೆನಾ ಅದು ಯಾರು ಹೇಳ್ಕೊಟ್ರಿ ಈ ಮಾತೆಲ್ಲ ನಿಮ್ಗೆ ಅವ್ರಿಗೇನ್ 15-16 ವರ್ಷ ಆಗ್ಬಿಟ್ಟಿದ್ಯಾ ತಂದೆ ಹುಡ್ಕೊಂಡ್ ಬರಕ್ಕೆ ಮದುವೆ ಆಗೋದು ಹೆಂಡತಿನ ಮಕ್ಕಳನ್ನ ಬಿಟ್ಬಿಡೋದು ಎಲ್ಲೋ 4 ತಿಂಗಳು ಹೊಟ್ಟೋಗೋದು ಏನ್ ತಮಿಳ್ನಾಡಲ್ಲಿದ್ದೆ ಬಹಳ ರಾಜಾರೋಷವಾಗಿ ಹೇಳ್ತಾ ಇದ್ದೀರಿ ಇದ್ದಿದ್ದೆ ಅಲ್ಲಿ ಯಾತಕ್ ಹೋದ್ರಿ ತಮಿಳ್ನಾಡಿಗೆ ಕೆಲಸ ಮಾಡಕ್ ಹೋಗಿದ್ದೆ ಇಲ್ಲಿಲ್ವಾ ಬೆಂಗಳೂರಲ್ಲಿ ಕೆಲ್ಸ ಏನಿತ್ತಲ್ಲಿ ಕೆಲ್ಸ ಇಲ್ಲಿಲ್ದೇ ಇರೋದು ನೀವು 4 ತಿಂಗಳು ಹೋಗಿದ್ರಿಂದ ಇವ್ರ ಸಂಸಾರನೂ ಹಾಳಾಯ್ತು ನಿಮ್ ಸಂಸಾರನೂ ಹಾಳಾಯ್ತು ನೀವಿಬ್ರು ಒಟ್ಟಿಗೆ ಹೋದ್ರೋ ಇಲ್ವೋ ಅನ್ನೋದಕ್ ನನಗ್ ಅದ್ ಬೇಕಾಗೇ ಇಲ್ಲ ನೀವು ಹೋಗಿದ್ರಿಂದ ಆಗಿದ್ದ ವಿಷಯ ನಾನು ಹೇಳ್ತಾ ಇದ್ದೀನಿ ನೆಟ್ಟಿಗೆ ಮನೇಲಿದ್ದು ಹೆಂಡತಿ ಮಕ್ಳು ನೋಡ್ಕೊಳಕ್ ಏನಪ್ಪಾ ನಿಮ್ಗೆ ಅವರೇ ಹೇಳಿದ್ದು ಅದೇ ಇವತ್ತಲ್ಲ ನಾಳೆ ಗಂಡು ಹುಡುಗ ನನ್ನ ಹತ್ರ ಬರ್ತಾನೆ ಅಂತ ಇರ್ಬೋದಾಗಿತ್ತು ಏನಮ್ಮ ಇಬ್ರು ಒಂದೇ ಡೈಲಾಗ್ ಹೇಳ್ತಾ ಇದೀರಿ ಕೋರಸ್ ನಲ್ಲಿ ಅವ್ರು ಏನಂತಂದ್ರೆ ನನ್ ಜೊತೆ ಬಂದ್ರು ಅಂತ ತಾನು ಹೇಳಿದ್ದು ಏನ್ ಬೇಕಾದ್ರೂ ಇರ್ಲಿ ಏನ್ ಇವತ್ತೆಲ್ಲ ನಾಳೆ ಬರೋದು 1 ವರ್ಷದ ಮಗು ನಿಮ್ಮನ್ನ ಹುಡ್ಕೊಂಡ್ ಬರುತ್ತಾ 20 ವರ್ಷ ಆದ್ಮೇಲೆ ನೆನ್ಪಿರುತ್ತಾ ನೀವ್ ತಾಯಿ ಅಂತ ನೀವಿರೋ ಜಾಗ ಹುಡ್ಕೊಂಡ್ ಬರ್ಬೇಕಾ ಅವ್ರು ಇಬ್ರು ಒಂದೇ ಡೈಲಾಗ್ ಹೊಡಿತೀರಲ್ಲ ನೋಡ್ರಿ ನೀವ್ ಯೋಗ್ಯವಾಗಿ ಇವ್ರ ಜೊತೆ ಇರೋದಾಗಿದ್ರೆ ಅವ್ರ ಮಗು ಅವ್ರಿಗೆ ಸಿಗುತ್ತೆ ಇವ್ರು ಯಾರು ಗೊತ್ತಾ ನಿಮ್ಗೆ ಹೆಂಡತಿ ಗೊತ್ತಾ ಅಥವಾ ಅವ್ರು ಗೊತ್ತಿಲ್ವಾ ಗೊತ್ತು ಇವ್ರು ಗೊತ್ತಾ ಮಾತಾಡಿ ಗೊತ್ತು ಗೊತ್ತು ಪಕ್ಕದ ಮನೇಲಿ ಇರೋದು ಪಕ್ಕದ ಮನೇಲಿ ಇರ್ತಾರೆ ಗೊತ್ತು ಗೊತ್ತಿಲ್ಲ ಅಂದ್ರಿ ಮತ್ತೆ ಇವತ್ತಲ್ಲ ನಾಳೆ ಇದೆಲ್ಲ ನಡೆಯುತ್ತೆ ಅಂತ ಗೊತ್ತಿರ್ಲಿಲ್ಲ ದೂರ ಎಲ್ಲಿ ಹೊರಟೋಗೋದು ಇದೇ ದೇಶದಲ್ಲಿ ತಾನೇ ಇರ್ಬೇಕು ಸಮುದ್ರಕ್ಕೆ ಹಾರಕ್ಕಾಗತ್ತಾ ದೂರ ಹೋಗೋಣ ಅಂತ ಪ್ಲೇನ್ ಹಿಡ್ಕೊಂಡು ಹೋಗೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಮತ್ತೆ ಎಲ್ಲಿ ಹೋಗೋದು ಅಂತ ದೂರ ಇದೇ ಹೆಂಡತಿ ಇದೇ ಮಕ್ಕಳು ಇವ್ರನ್ನೆಲ್ಲ ನೋಡ್ಕೊಂಡೇ ಬದುಕ್ಬೇಕು ಇದೇ ಜೀವನ ದೂರ ಎಲ್ಲ ಎಲ್ಲೂ ಹೋಗಕ್ಕಾಗಲ್ಲ ದೂರ ಹೋದ್ರೆ ಕರ್ಕೊಂಡ್ಬರೋದು ಹೇಗೆ ಅಂತ ನಮಗ್ ಗೊತ್ತು ಹೇಳಿ ಏನ್ ಮಾಡೋಣ ಹೇಳಿ ಮೇಡಮ್ ನಾನ್ ಹೇಳಕ್ಕೇನಿದೆ ನೀವ್ ಹೇಳ್ಬೇಕು ಹೋಗ್ತಿರೋ ಮನೆಗೆ ತಮಿಳ್ನಾಡು ಮಾಡಿದ ತಪ್ಪು ಅಂತ ಅನ್ಸುತ್ತೋ ಇಲ್ವೋ ಹೋಗಿತ್ತು ಪಾ ಏನು ಇವತ್ತೆಲ್ಲ ನಾಳೆ ಒದೆ ಬೀಳ್ತಾ ಇತ್ತು ಅಂತ ಗೊತ್ತು ತಾನೆ ಬಿದ್ದೈತಲ್ಲ ನಾನು ವಿವರಕ್ಕೆ ಹೋಗಲ್ಲ ಸಹಜ ತಾನೆ ಅದೇ ಬಿದ್ದಾಯ್ತಲ್ಲ ಅವರು ಹೆಂಡತಿ ಜೊತೆಗಿದ್ದು ಸಂಸಾರ ನಡೆಸಿದ್ರೆ ಬಹುಶಃ ಇವರು ಜೊತೆಯಾಗಿ ಹೊಂದ್ಕೊಂಡು ಹೋಗ್ಬೋದು ಮಗನು ಕೊಡಲ್ಲ 4 ತಿಂಗಳಿಂದ ಕಾಂಪ್ರಮೈಸ್ ಮಾಡ್ಕೊಳ್ಳೋದು ಟ್ರಿಪ್ ಕೊಡ್ಲಿ ಮೇಡಮ್ ಅದಕ್ಕೆ ಪರವಾಗಿಲ್ಲ ಮಾತಾಡೋಣ 4 ತಿಂಗಳಿಂದ ಎಲ್ಲೆಲ್ಲಿದ್ರು ಟ್ರಿಪ್ ಮಾಡ್ಕೊಡ್ಬೇಕು 4 ತಿಂಗಳಿಂದ ಇವರು ತಾಯಿ ಮನೆಯಲ್ಲಿದ್ರು ಅಥವಾ ಇವರು ತಮಿಳ್ನಾಡಿಗೆ ಹೋಗಿದ್ರು ಅಂತ ಮೇಡಮ್ ನನ್ ತಾಯಿ ಮನೇಲೇ ಇದ್ದು ತಮಿಳ್ನಾಡಿಂದ ಎಷ್ಟು ಸಲ ಫೋನ್ ಮಾಡಿ ತಮಿಳ್ನಾಡಲ್ಲೇ ಬಂದ್ರು ಇದ್ದಿದ್ದವರು ಹೇಗ್ ಗೊತ್ತು ನನಗೆ ಗೊತ್ತು ಫೋನ್ ಮಾಡ್ದ ನಾನು ಮೇಡಮ್ ಕಲ್ದ ನಿಯತ್ ಕಾಲೇನೇ ಇಲ್ವಲ್ಲ ಮೇಡಮ್ ಫೋನ್ ಮಾಡ್ದ ನಾನು ಫೋನ್ ಮಾಡಿದ್ರಿ ಏನಂತ ಫೋನ್ ಮಾತಾಡಿದ್ರ ಅವರು ಮಾತಾಡಿದ್ರು ನನ್ನ ಮಗು ನಾನು ಕೊಟ್ಬಿಡು ಅಂತ ಏನ್ ಕೊಡೋಣ ಮಗು 4 ತಿಂಗಳಿಂದ ಇದು ಮಗು ಬೇಕಾಗಿಲ್ಲ ಮಗು ಟೀಚ್ ಹೇಳ್ಕೊಂಡಿರೋದೆಲ್ಲ ಗೊತ್ತು ಕೈ ಸುಟ್ಕೊಂಡಿರೋದೆಲ್ಲ ಈಗ ಗೊತ್ತು ತಮಿಳ್ನಾಡಲ್ಲಿದ್ದಾರೆ ಅಂತ ಹೇಗ್ ಗೊತ್ತು ಫೋನಲ್ಲಿ ಕಾಣಿಸ್ತಾ ಫೋನಲ್ಲಿ ಕಾಣಿಸಿಲ್ಲ ಮೇಡಮ್ ರೋಮಿಂಗ್ ಕಟ್ ಆಗಲ್ವಾ ಅದು ಗೊತ್ತಾಗಲ್ವಾ ರೋಮಿಂಗ್ ಹೇಗ್ ಗೊತ್ತಾಯ್ತು ಒಂದೊಂದ್ ಕಾಯಿನ್ ಆಗ್ತದೆ 20 ಸೆಕೆಂಡ್ಗೆ ಹೋಯ್ತಾ ಇರುತ್ತೆ ಮೇಡಮ್ ಅದ್ ನಮ್ಗೆ ಗೊತ್ತು ಇವ್ರ ಅಮ್ಮನ ಜೊತೆ ಒಬ್ಬ ಹುಡುಗ ಇದ್ರು ಆ ಅಮ್ಮನ ಇವ್ರು ಹೋಗಿ ಮಾರನೇ ದಿವಸ ನಾವು ಫೋನ್ ಮಾಡಿದೆ ಇವ್ರ ಅಮ್ಮನ ಮೊಬೈಲ್ ಇವಳ ಮೊಬೈಲ್ ಸ್ವಿಚ್ ಆಫ್ ಇವ್ರ ಅಮ್ಮನ ಮೊಬೈಲ್ ರಿಂಗ್ ಆಗ್ತಾ ಆ ಅಮ್ಮ ಯಾರಿಲ್ಲ ಭಾನುಪ್ರಿಯ ಇದ್ದಾರ ಅಂತ ಕೇಳಿದಕ್ಕೆ ಯಾರಿಲ್ಲ ಹಿಂಗಾಗಿ ಇಟ್ಕೊಳ್ಳಲಿ ಅಂತ ಅವಳು ತೆಂಬಳಲ್ಲಿ ಆ ಅಮ್ಮ ತೆಂಬಳಲ್ಲಿ ಅವ್ರು ಹೇಳಿದ್ರ ಇವ್ರ ಅಮ್ಮ ಕರ್ಕೊಂಡೋಗಿ ಬಿಟ್ಟಿದ್ದಾರೆ ಅವ್ರ ಅಮ್ಮಂಗೇನ್ ತಲೆ ಕೆಟ್ಟಿದ್ಯೇನ್ರಿ ತುಂಬಾ ಸಂಶಯಾತ್ಮಕವಾಗಿ ವಿಚಾರಗಳು ಮುಂದುವರೆದು ಬಿಟ್ಟಿದೆ ಆಗ್ಲೇ ಇದು ಮೇಡಮ್ ಒಂದೇ ದಿವಸ ಅಲ್ವಾ ಮೇಡಮ್ ಇವ್ರು ಬಂದಿದ್ ನಾನು ನೋಡಕ್ಕೆ ಆಯ್ತು ಇವಾಗ ಅವ್ರ ಗಂಡ ನನ್ ಜೊತೆ ಇದಾರೆ ಅಂತ ಮಾಡ್ತಾನೆ ಅವ್ರ ಬೊಂಬಸಾದ್ರಗ್ ಬಂದ್ರ ಒಂದ್ ಗಂಡ ಬೇಕಾದ್ರೆ ಅವ್ರು ಬರ್ಬೋದಾಯ್ತಾನೆ ನನ್ ಗಂಡ ಒಂದೇ ಆಮೇಲೆ ಬಂದ್ರ ಅವ್ರು ಬರ್ಲಿಲ್ಲ
ಇವರು ಬರ್ಲಿಲ್ಲ ಅವರು ಅವ್ರು ಬರ್ಲಿಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಬರ್ಲೇ ಇಲ್ಲ. ಇವ್ರು ಒಂದ್ಸತಿ ಬಂದ್ ಮಾತ್ರ ಅಕ್ಕಪಕ್ಕದಲ್ಲಿ ಜಗಳ ಮಾಡ್ಕೊಂಡೋಗಿ ನಾವು ಮೇಲೆ ಜಗಳ ಮಾಡ್ಕೊಂಡು ಹೋಗಿದ್ದಂತ ಗೊತ್ತು. ಲಕ್ಷ್ಮಿ ಗಂಡ ಇವ್ರ ಜೊತೆ ಹೋಗಿದ್ದಾರೆ ಅಂದ್ರೆ ಇವ್ರ ಮನೆ ಹತ್ರ ಹುಡ್ಕೊಂಡು ಹೋಗೋದಲ್ವಾ? ಇವ್ರ ಮನೆ ಹತ್ರ ಅಲ್ಲಿ ಇವ್ರ ಅಮ್ಮ ಸಪ್ರೇಟ್ ಆಗಿರೋದು ಮೇಡಮ್, ಇವರೇ ಸಪ್ರೇಟ್ ಆಗಿರೋದು. ಇದಕ್ಕೆಲ್ಲ ಇವ್ರ ಅಮ್ಮನೇ ಕಾರಣ. ನೀನ್ ಬಂದ್ ನೋಡಿದ್ದಮ್ಮ? ಇವ್ರ ಅಮ್ಮನೇ ಕಾರಣ. ನಾವು ಇದು ತಮಿಳ್ನಾಡು ಇದೆಲ್ಲ ಹುಡುಕಿದೀವಿ ಮೇಡಮ್. ಇದು ಕಾರ್ ಮಾಡ್ಕೊಂಡು ಹುಡುಕಿದೀವಿ. ನನ್ ಗಂಡ ನಂಗೆ ಆಸೆ ಇಲ್ವಾ? ನಂಗೆ ಆಸೆ ಇರೋದಕ್ಕಿಂತ ನಾನು ಹುಡುಕಿದ್ದು. ಹುಷಾರಿರ್ಲಿಲ್ಲ ನನ್ ಮೇಡಮ್. ಹುಷಾರಿದ್ದಿದ್ ಬಿಟ್ಬಿಟ್ಟು ಹೋಗವ್ರು ಇವ್ರಿಬ್ರು. ಏನ್ ಹೇಳಿರೋದು? ಇವ್ರು ಗೋಪಣ್ಣವ್ರ ಮನೆ ತಗ ಓಡ್ಕೊತೀನಿ ಅಂತ ಇವ್ನು ಹೇಳಿರೋದು. ಇವಳು ನನ್ನ ಅಮ್ಮರ ಮನೆಗೆ ಹೋಗಿ ಕಾಸು ಇಸ್ಕೊಬರಕ್ ಹೋಗ್ಬೇಕಂತ. ಇಬ್ರು ಒಂದೇ ದಿವಸ ಕಾಣೆ ಆಗವ್ರೆ. ಕಾಣೆ ಆಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೊಂಟೋಗ್ಬಿಡ್ತಾರ. ಅಕ್ಕಪಕ್ಕದವ್ರು ಹೋಯ್ತಾರ, ನಾವು ಅವ್ರತೆ ಹೊಂಟೋಗ್ಬಿಡ್ತೀವಿ. ಬೇಡ, ಸಾಕ್ಷಿ ತೋರಿಸ್ತೀನಿ ಮೇಡಮ್. ನಮ್ ಊರ್ ಬರ್ರಿ, ಸಾಕ್ಷಿನ ತೋರಿಸ್ತೀನಿ. ಇದೆಲ್ಲ ಒಂಥರ ಅಂತೆ ಕಂತೆ ಅಂತ ಅನ್ಸ್ತಾ ಇದೆ. ಕೂಲಂಕುಷವಾಗಿ ಅವರು ನೋಡಿದಾರ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ. ನಾನ್ ನೋಡಿದೀನಿ, ಸಾಕ್ಷಿ ಇದಾರೆ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತಾರೆ. ಒಂದೊಂದ್ಸತಿ ಯಾರ್ಯಾರೋ ಏನೋ ಹೇಳಿದನ್ ಕೇಳ್ಕೊಂಡು ಸಂಸಾರ ಹಾಳು ಮಾಡ್ಕೋಬಾರ್ದು ಅಂತ ನನ್ಗೆ ಅನ್ಸುತ್ತೆ. ಮೇಡಮ್ ಅವ್ರ ಮಾತು ಕೇಳಿ ಮೇಡಮ್ ಸಂಸಾರ ಹಿಂಗ್ ಹಾಳು ಮಾಡ್ಕೊಂಡಿದ್ದು. ಅವ್ರ ಅಣ್ಣನ್ ಮಾತು ಕೇಳ್ಕೊಂಡು ಕೇಳ್ಕೊಂಡಿ ಮೇಡಮ್ ಇವ್ರು ನನ್ಗೆ ಹಿಂಗ್ ಮಾಡಿ. ಅಲ್ಲ ನನ್ಗನ್ಸದ್ ಏನಂದ್ರೆ ನಿಮಗ್ ನಿಜವಾಗ್ಲೂ ಅವ್ರ ಜೊತೆ ಕೃಷ್ಣ ಅವ್ರ ಜೊತೆ ಹೋಗಿಲ್ಲ? ಇಲ್ಲ ಮೇಡಮ್ ನಾನು ಹೋಗಿಲ್ಲ. ಮಗುನ ಎಷ್ಟು ಪ್ರೀತಿಯಿಂದ ಕೇಳ್ತಿದ್ಯಾ ಅಷ್ಟ್ ಪ್ರೀತಿಯಿಂದ ನಾನ್ ನಿನ್ನ ಕೇಳ್ತಾ ಇದೀನಿ. ಹೋಗಿಲ್ಲ ನೀನು? ಹೋಗಿಲ್ಲ ಮೇಡಮ್. ನಾನು ಅವರೇ ಹೇಳ್ತಿದ್ರಲ್ಲ, ಅವ್ರು ಎಲ್ಲಾದ್ರೂ ನನ್ಗೆ ಗೊತ್ತಿಲ್ಲ. ನಾನು ಅಕಸ್ಮಾತ್ ನಮ್ಮ ಅಮ್ಮನ ಮನೇಲಿ ಇದ್ದೀನಿ. ಒಂದೇ ಸೈಡ್ ಇವ್ರು ಬಂದ್ ಜಗಳ ಮಾಡಿದ್ರು. ಬಂದ್ಮೇಲೆ ಆಮೇಲೆ ಕೇಳಿದ್ಮ ಬಂದಿದ್ರ ಅಂದ್ರೆ ಬಂದಿಲ್ಲ. ಫೋನ್ ಮಾಡಿದ್ರೆ ಇವ್ರು ಕಾಯಿನ್ ಬತ್ತಿಂದ ಫೋನ್ ಮಾಡಿದಾರೆ ಅಷ್ಟೇ. ಮೊಬೈಲ್ ಅಲ್ಲಿ ಒಂದ್ಸತಿನೂ ಫೋನ್ ಮಾಡಿಲ್ಲ ಮೇಡಮ್. ಫೋನ್ ಮಾಡಿದ್ದು ಅದು ಇದು ಎಲ್ಲ ಮಗು ಬೇಕು ಅನ್ನೋ ಹಠ ಬಿಟ್ಟು ನಾನ್ ನಿಮ್ ಜೊತೆ ಬರ್ತೀನಿ, ನಾನೇನೋ ಜಗಳ ಮಾಡ್ಕೊಂಡು ಹೊರಟೋದೆ. ನಾವಿಬ್ರು ಒಂದ್ ನಿಮಿಷ ನನ್ ಮಾತು ಪೂರ್ತಿ ಮಾಡ್ತೀನಿ. ನೀವು ಏನೋ ಕೋಪದಲ್ಲಿ ಒಂದ್ ಮಾತಾಡಿದ್ರಿ, ನಾನು ಕೋಪದಲ್ಲಿ ಏನೋ ಒಂದ್ ಮಾತಾಡಿದೀನಿ. ತಪ್ಪು ಒಪ್ಕೊಂಡು ಇಬ್ರು ಸಂಸಾರ ಮಾಡ್ಕೊಂಡು ಹೋಗೋಣ ಅಂತ ನೀವು ಕೇಳ್ಬೋದಲ್ಲ ಅವ್ರನ್ನ? ಮೇಡಮ್ ನಾನ್ ಸಂಸಾರ ಮಾಡ್ತೀನಿ ಅಂತ ನನ್ಗೂ ಅನ್ಸುತ್ತೆ. ಆದ್ರೆ ಇವ್ರು ನನ್ ಸಂಸಾರ ಮಾಡಿ ನನ್ ಜೊತೆ ಕರ್ಕೊಂಡೋಗಿ ಏನು ಮಾಡಲ್ಲ ಅಂತ ಏನ್ ಮೇಡಮ್? ನನ್ ಜೊತೆಲಿ ಇರೋದಿಲ್ಲ ಮೇಡಮ್. ನೋಡಮ್ಮ, ಗಂಡ ಹೆಂಡತಿ ಬದುಕದೆ ನಂಬಿಕೆ ಮೇಲೆ ಏನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹೊಡಿಯಲ್ಲ ಅಂತ ಏನ್ ಗ್ಯಾರಂಟಿ? ಅಂದ್ರೆ ಎಲ್ಲೋ ಇರ್ಬೇಕಾದ್ರೆ ಅಲ್ಲೂ ಬಂದು ಏನು ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮೇಡಮ್ ನಾನು ಅದೇ ಹೇಳ್ತಿಲ್ವಾ, ಯಾರು ಬೇಡ ನನ್ಗೆ, ನಮ್ಮ ಅಮ್ಮ ಒಬ್ರು ಸಾಕು, ನನ್ ಮಗಿನ ಒಬ್ಬನ್ ಕೊಡ್ಸ್ಲಿ. ಇವ್ರು ಹಿಂಗೆ ಅಂದಿದ್ದಾರೆ ಮೇಡಮ್. ನೀನ್ ಹೋದ್ರೆ ನಿನ್ನಂತ 100 ಜನ ತರ್ತೀನಿ. ಅದು ಒಂದೊಂದ್ಸತಿ ಗಂಡ್ ಮಕ್ಳು ಕೋಪ ಬಂದ್ರೆ ಆತರ ಮಾತಾಡ್ತಾರೆ. ಅದಕ್ಕೆ ನಾವು ಆಸ್ಪದ ಕೊಡ್ಬಾರ್ದು. ನೀನ್ ನಿಜವಾಗ್ಲೂ ತಪ್ಪೇ ಮಾಡಿಲ್ಲ ಅನ್ನೋದಾದ್ರೆ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳ್ಬಿಟ್ಟು ನಾವ್ ಇನ್ಮೇಲೆ ಒಬ್ರಿಗೊಬ್ರು ಮಾತಾಡ್ಕೊಂಡು ಚೆನ್ನಾಗಿ ಬದುಕೋಣ, ನನ್ ಗೊತ್ತೋ ಗೊತ್ತಿಲ್ದೋ ಆಯ್ತು ಅಂತ ಕೇಳ್ಕೊಂಡು ನೀನ್ ಬದುಕದೆ ಪ್ರಯತ್ನ ಮಾಡ್ಬೇಕಲ್ವಮ್ಮ? ನೀನು ತುಂಬಾ ಚಿಕ್ಕ ಹುಡುಗಿ, ಆ ಹುಡ್ಗನು ತುಂಬಾ ಚಿಕ್ಕ ಹುಡುಗ, ಇವರು ತುಂಬಾ ಸಣ್ಣವ್ರೆ. ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ನಿಮ್ ಜೀವನನ. ನಾವ್ ಇಷ್ಟಿಷ್ಟು ವರ್ಷ ಹೆಂಗ್ ಜೀವನ ಮಾಡ್ತೀವಿ ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಅಲ್ಲ ಮೇಡಮ್, ನಾನು ಅಕಸ್ಮಾತ್ ಹೋಯ್ತೀನಿ, ಹೋದ್ರು ಮತ್ತೆ ಸಂಸಾರ ಈ ತರ ಆಗಲ್ಲ ಅಂದ್ಕೇನ್ ಮೇಡಮ್? ಮಾಡಲ್ಲ ಮೇಡಮ್. ಮೇಡಮ್ ಅವ್ರು ನನ್ ಜೊತೆ ಅವರೇ ಮಾಡಲ್ಲ, ಮಗು ಅಂತೂ ಕೊಡಲ್ಲ, ಸಂಸಾರ ಮಾಡಲ್ಲ. 4 ತಿಂಗಳು ಎಲ್ಲಿಂದ ಕರೆಕ್ಟ್ ಡೀಟೇಲ್ಸ್ ತಿಳಿಸ್ಬಿಡ್ಲೆ. ಅದಕ್ಕೂ ಇದಕ್ಕೂ ಲಿಂಕೇ ಇಲ್ಲ ಇಬ್ಬರಿಗೂ ಅಂದ್ರೆ ನಾನು ಏನ್ ಬೇಕಾ ಮಾಡ್ತೀನಿ. ಮಗು ನಂಗೆ ಇಲ್ಲೇ ಕಳ್ಸ್ಬಿಡ್ತೀನಿ. ಬೇಡ ಮೇಡಮ್, ಇವ್ರ ಜೊತೆ ಇದ್ರು ಮುಂದೆ ಈ ತರ ಪ್ರಾಬ್ಲಮ್ ಆಗೋಂತ ನನ್ಗೆ ಗೊತ್ತು. ನೀನ್ ಹೇಳೋದ್ ನೋಡಿದ್ರೆ ಹೋಗಿದೀಯಾ, ಅದು ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಅವ್ರಷ್ಟೆಲ್ಲ ಗಲಾಟೆ ಮಾಡ್ತಿದಾರೆ ಅಂತ ನನ್ಗನ್ಸುತ್ತೆ. ತಪ್ಪಲ್ವಾ ಅಮ್ಮ? ನೀನ್ ಮಾಡಿದ್ರು ಸಹ ಗಂಡ ಇರ್ಬೇಕಾದ್ರೆ ಇನ್ನೊಬ್ರ ಜೊತೆ ಹೋಗೋದು ಅಷ್ಟು ಸರಿ ಇಲ್ಲ. ನೋಡ, ಅವ್ರ ಸಂಸಾರನೂ ಹಾಳಾಯ್ತು, ನಿನ್ ಸಂಸಾರನೂ ಹಾಳಾಯ್ತು. ನೀನು ಇನ್ನು ಚಿಕ್ಕ ಹುಡುಗಿ, ಏನೋ ಅಪ್ಪಿತಪ್ಪಿ ಒಬ್ರ ಜೊತೆ ಮಾತಾಡ್ತಾರೆ ಅಂದ್ರೆ ಅದೊಂಥರ ಪರವಾಗಿಲ್ಲ. ಏನೋ 1-2 ದಿನ ನಗ್ನಗ್ತಾ ನನ್ ಮಾತು ಪೂರ್ತಿ ಮಾಡೋದ್ ತನಕ ಬಿಡು. ನಿನ್ ವಾದನೆ ನೀನ್ ಮಾಡ್ಬೇಡ. ಬಹುಶಃ ನೀನ್ ಮಾಡಿರೋ ತಪ್ಪು ಅಂತ ನಿನಗೆ ಗೊತ್ತಾಗಿನೇ ನನ್ ಮಗನ್ ಕೊಟ್ಬಿಟ್ರೆ ಸಾಕು, ನಾನ್ ಬದುಕ್ತೀನಿ ಅಂತ ನೀ ಹೇಳ್ತಿದ್ಯಾ ಅಂತ ನನ್ ತುಂಬಾ ಗಟ್ಟಿಯಾಗಿ ಅನ್ಸ್ತಾ ಇದೆ. ಹಾ, ನೀನ್ ಮಾತಾಡ್ತಾ ಇರೋ ರೀತಿ ನೋಡಿದ್ರೆ ಅನ್ಸುತ್ತೆ. ನೋಡು, ನೀನ್ ಒಬ್ಳೆ ಮಗುನ ಹೆರಕ್ ಆಗಲ್ಲ. ಗಂಡು ಹೆಣ್ಣು 2 ಸೇರಿದ್ರೇನೆ ಮಗು ಆಗೋದು. ನನ್ ಮಗು ನಾನ್ ಕಷ್ಟಪಟ್ಟು ಎತ್ತಿದೀನಿ ಅಂತ ನೀ ಹೇಳ್ತಾ, ಅದಲ್ಲೇನು ಅವನ್ದೇನು ಇದೇ ಇಲ್ವಾ? ನೀನ್ ತಪ್ಪು ಮಾಡಿದ್ದೀಯಾ? ನೋಡು, ಆ ಹುಡ್ಗ ಬಂದ ತಕ್ಷಣ ತಲೆ ಬಗ್ಗಿಸ್ಕೊಂಡು ಕುತ್ಕೊಂಡಿದ್ದಾನೆ. ಅವನಿಗೆ ಧೈರ್ಯನೂ ಇಲ್ಲ. ನಿನ್ ಜೊತೆ ಅಲ್ಲಿ ಬರ್ಬೇಕಾಗಿರ್ಬೇಕಾದ್ರೆ ಇರೋ ಧೈರ್ಯ ಅವನಿವಾಗ ಅದನ್ನ ವಹಿಸ್ಕೊಂಡು ಮಾತಾಡೋಷ್ಟು ಧೈರ್ಯ ಇಲ್ಲ ಆ ಹುಡುಗನಿಗೆ. ಯಾವತ್ತೂ ಅಷ್ಟೇ, ಏನೇ ತಪ್ಪಾದ್ರೂ ಗಂಡ ಅದನ್ನ ಸಹಿಸ್ಕೊಂಡು ಆಯ್ತು ಬಿಡು ಏನೋ ಅಂತ ಹೇಳ್ತಾನೆ. ಈ ತರದವ್ರು ಸಾಥ್ ಕೊಡಲ್ಲ. ಏನೋ 1-4 ದಿವಸ ಖುಷಿಯಾಗಿದ್ಬಿಟ್ಟು ಹೊಟ್ಟೋಗ್ತಾರೆ. ಕಟ್ಕೊಂಡಿರೋ ಗಂಡನೇ ತುಂಬಾ ಮುಖ್ಯವಾಗಿ ಅವ್ನ ಜೀವನ ಪೂರ್ತಿ ಕಷ್ಟನೋ ಸುಖನೋ ಕೂಲಿ ನಾಲಿನೋ ಮಾಡಿ ಸಾಕ್ತಾನೆ. ಅಷ್ಟಿಷ್ಟಪಟ್ಟು ಮದುವೆ ಮಾಡ್ಕೊಂಡಿದೀನಿ ಅಂತ ನೀ ಹೇಳ್ತೀಯ ಅಲ್ಲಮ್ಮ? ಚೆನ್ನಾಗಿರ್ಬೇಕು ಅಂತ ನಿನ್ಗೆ ಅನ್ನಿಸ್ಲೇ ಇಲ್ವಮ್ಮ ಒಂದಿನಾನು? ಚೆನ್ನಾಗಿರ್ಬೇಕು ಅಂತಾನೆ ಮೇಡಮ್. ಅದಕ್ಕೋಸ್ಕರ ನೀ ಅವ್ರ ಜೊತೆ ಹೊಟ್ಟೋದ್ಯಾ? ಹೇಳ್ಬಾರ್ದು ನಾ ಈ ಮಾತು. ಎಷ್ಟು ಸರಿನೋ ಎಷ್ಟು ತಪ್ಪೋ ಗೊತ್ತಿಲ್ಲ. ಕ್ಷಮಿಸ್ಬಿಟ್ಟು ಬದುಕಕ್ಕೊಂದು ಪ್ರಯತ್ನ ಮಾಡ್ಬೋದಲ್ವಾ? ಇಂಥ ಕೆಲಸ ಮಾಡ್ದ ನಂಗೆ ರೋಡಲ್ಲಿ ಕೆರ್ದಲ್ಲಿ ಹೊಡಿತಾರಲ್ಲ ಮೇಡಮ್, ಪಬ್ಲಿಕ್ ಅಲ್ಲಿ ನೋಡಿದವರು ನೀನೊಬ್ಬ ಗಂಡಸೇನೋ ಅಂತಾರಲ್ಲ ಮೇಡಮ್. ಸರಿ, ಈಗ ನೀವು ಗಂಡಸ್ತನ ಪ್ರೂವ್ ಮಾಡಕ್ ಇನ್ನೊಂದ್ ಮದ್ವೆ ಆದ್ರೆ ಆ ಮಗು ಗತಿ ಏನು?
ಯಾವ ಮಗು ಗೊತ್ತಿಲ್ಲ. ನಾನ್ ಸಾಕ್ತೀನಿ, ಹುಡ್ಸಿರೋದು ಗೊತ್ತು, ಸಾಕೋದು ಗೊತ್ತಿಲ್ಲ ಮಗುನ. ನೀವ್ ಇನ್ನೊಂದ್ ಮದ್ವೆ ಆಗ್ಬಿಟ್ರೆ ಆದ್ರೂ ಅವಳನ್ನು ಸಾಕ್ತೀನಿ, ಇವಳನ್ನು ಸಾಕ್ತೀನಿ. ಸೊ ಅದು ಇದು ಸಮ ಅಲ್ವಾ? ಇವ್ರು ಮಾಡಿದ್ದು ನೀವು ಮಾಡೋದೆಲ್ಲ ಸಮ ಅಲ್ವಾ? ಮತ್ತೆ ಇನ್ನೊಬ್ಬನ ಜೊತೆ ಹೋಗಿ ಬಂದ್ರೆ ಅದ್ ಸರಿ ಇಲ್ಲ. ಹೋಗ್ ಬಂದಿದ್ದು ಬರ್ದೇ ಇದ್ದಿದ್ದೆಲ್ಲ ಲೆಕ್ಕ ಇಲ್ಲಪ್ಪ. ಅಪ್ರೂಪ್ ಬೇಕಾ ಅವಳನ್ನ ಸಂಸಾರ ಬೇಕ್ತಾನೆ ಮಾಡ್ತೀನಿ. 4 ತಿಂಗಳು ಎಲ್ಲೋಯ್ತು ಅಪ್ರೂಪ್ ಬಂದು ಕೊಡ್ತೀನಿ. ಕೃಷ್ಣ ಅವರೇ, ಮನೆಗೆ ಹೋಗ್ತೀರಾ? ಹೋಗ್ತೀವಿ. ಯಾರ ಮನೆಗೆ? ಮುತ್ತು ಮನೆಗೆ. ಅದು ಮುತ್ತು ಮನೇನಾ ನಿಮ್ ಮನೇನಾ? ನಮ್ಮ ಮನೇನೆ. ಮತ್ತೆ ದೂರ ಹೋಗ್ಬೇಕು ಅನ್ಸಿದ್ರೆ ಏನ್ ಮಾಡ್ಬೇಕು? ಹೋಗಲ್ಲ. ತಲೆ ಎತ್ತಿ ಮಾತಾಡೋ ಧೈರ್ಯ ಇಲ್ಲ. ಬೇಕಾ ಈ ಸ್ಥಿತಿ? ತಲೆ ಬಗ್ಸ್ಕೊಂಡು ಕೂತ್ಕೊಳ್ಳೋ ಸ್ಥಿತಿ? ಮರ್ಯಾದೆಯಿಂದ ಬದುಕೋದಲ್ವಾ? ಅವ್ರಿಗೆ ಹೇಳಿ ಇನ್ನೊಂದ್ಸತಿ ಎಲ್ಲೂ ಬಿಟ್ಟು ಹೋಗಲ್ಲ. ನನ್ ಮುಂದೆ ಹೇಳಿ. ಇನ್ನೊಂದ್ಸಲ ಎಲ್ಲೂ ಬಿಟ್ಟು ಹೋಗಲ್ಲ. ನಿನ್ ನಂಬಕ್ಕೆ ಆಗಲ್ಲ. ಹೆಂಗ್ ನಂಬ್ಲಿ ಮೇಡಮ್? ಸ್ಟೇಷನ್ ಇಂದ ಕರ್ಕ ಬಂದೆ, ಬಂದು ಮನೇಲಿ ಇರ್ಬೇಕಲ್ವಾ ಮೇಡಮ್? ಬಂದು ಸೀಮೆಣ್ಣೆ ಯಾಕೆ ಉಯ್ಕೋಬೇಕು? ಈ ಸೀಮೆಣ್ಣೆ ಉಯ್ಕೊಳ್ಳೋದೇನು? ಶೂರ ವೀರ ಶೂರ ಅಂತ ತೋರ್ಸಕ್ಕ, ಹೆದರ್ಸಕ್ಕ? ಯಾರನ್ನ ಹೆದರ್ಸ್ತಾ ಇದ್ದೀರಿ? ಯಾರನ್ನ ಹೆದರ್ಸ್ ಹಾ, ಮತ್ತೆ ಆವರೇಜ್ ಏಜ್ 20 ಮೇಡಮ್ ಇದ್ರಲ್ಲಿ. ಅದು ಬಹಳ ನೋವಿನ ಸಂಗತಿ ಮೇಡಮ್. ಅರೆ ಇವ್ರು ಹೋಗಿಲ್ಲ ಅಂತಂತಾರಲ್ಲ, ಸ್ಟೇಷನ್ ಅಲ್ಲಿ ನಾನು ತೋರಿಸ್ತೀನಿ, ಇವ್ರು ಸಾಕ್ಷಿ ಕೊಟ್ಟಿರೋದು. ಈ ಹೋಗಿದ್ದಾರೆ ಹೋಗಿಲ್ಲ ಅಲ್ಲ. ಈಗ ನೀನ್ ಮನೆಗ್ ಕರ್ಕೊಂಡು ಹೋಗ್ತೀಯಾ? ಮನೆಗ್ ಕರ್ಕೊಂಡು ಹೋದ್ಮೇಲೆ ಜಗಳ ಆಡದೆ ಇರ್ತೀಯಾ? ಅದು ವಿಷಯ. ನಾವೇನ್ ಜಗಳ ಆಡಲ್ಲ. ಅವ್ರು ಕರೆಕ್ಟ್ ಬಂದಿದ್ದು ಇಲ್ಲಿ ಗಂಡ ಬೇಕು ಅಂತ. ಗಂಡನೇ ಬೇಕು ಅಂತ ಮೇಡಮ್. ಇವಾಗೇನೋ ಬರ್ತೀನಿ ಅಂತಾರೆ ಮೇಡಮ್, ತಿರ್ಗಾ ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಮೇಡಮ್? ಕಟ್ ಹಾಕ್ಬಿಡು. ನೀನ್ ಕಟ್ಟಾಕಿ ಜೀವನ ಮಾಡ್ಬೇಕಾ ಮೇಡಮ್? ಮಾಡು ಅಷ್ಟೇ. ನಿನ್ ಗಂಡಂಗ್ ಓಡ್ ಹೋಗೋ ಬುದ್ಧಿ ಇದೆಯಲ್ಲ, ಅದಕ್ಕೆ ತಾನೇ ನಾನು ಇಲ್ಲಿ ಕಟ್ ಹಾಕೋದು ಅಂದ್ರೆ ಹೇಗೆ? ಹಗ್ಗ ತಗೊಂಡಲ್ಲ, ಪ್ರೀತಿಯಿಂದ ಕಟ್ ಹಾಕ್ಬೇಕು. ಹಗ್ಗ ತಗೊಂಡ್ ಕಟ್ಟಕ್ಕಾಗತ್ತ ಮನುಷ್ಯರ್ನ? ಪ್ರೀತಿಯಿಂದ ಕಟ್ ಹಾಕು. ಮನೆಗೆ ಹೋದ ತಕ್ಷಣ ಶುರು ಮಾಡ್ತೀಯ, ಅವಳ ಜೊತೆ ಹೋದ್ಯಾ ನಿಂಗ್ ಮಾಡ್ತೀನಿ, ಊಟ ಆಗಲ್ಲ ರಾತ್ರಿ ಇಂತೀಯಾ? ಮತ್ತೆ ನಾಳೆ ಬೆಳಗ್ಗೆ ಹೋಗ್ತಾನೆ. ಒಬ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ಅದನ್ನ ನಿಧಾನವಾಗಿ ಸರಿ ಮಾಡೋಣ ಅಂತ ನಮ್ಗೆ ಅನ್ಸಲ್ಲ. ಆವತ್ತೇ ಎಲ್ಲ ತೀರಿಸ್ಕೊಂಡ್ಬಿಡ್ಬೇಕು ಕೋಪನ. ಮತ್ತೆ ನಾ ಮಾರನೇ ದಿನ ಬೆಳಗ್ಗೆ ಓಡೋಗ್ತಾನೆ. ಪ್ರೀತಿನೇ ಸಾಕ್ಷಿ ಮದುವೆಗೆ, ಸಂಸಾರಕ್ಕೆ. ಕಾಗದ ಪತ್ರ ಇಟ್ಕೊಂಡು ಬದುಕಕ್ಕಾಗಲ್ಲ. ಪೊಲೀಸ್ನವ್ರನ್ನ ಬಿಡಕ್ಕಾಗತ್ತಾ? ಗಂಡ ಮನೇಲೇ ಇದಾನ ನೋಡಿ, ಇಲ್ಲಾಂದ್ರೆ ಓಡೋದ್ರೆ ಕರ್ಕೊಂಡ್ ಬನ್ನಿ ಅಂತ ಏನ್ ಗ್ಯಾರಂಟಿ ಇರುತ್ತೆ? ಗಂಡ ಸಿಕ್ಕದ ಅನ್ನೋ ಸಂತೋಷ ಇಲ್ಲ, ಏನ್ ಗ್ಯಾರಂಟಿ? ಅಲ್ಲ ಮೇಡಮ್, ಇವ್ ಸ್ಟೇಷನ್ಗೆಲ್ಲ ನಾನು ಹಾಕಿದ್ನಲ್ಲ, ನನ್ಗೇನು ಮಾಡ್ಬಿಟ್ಟು ಹೋಗಲ್ಲ ಅಂತ ಏನ್ ಗ್ಯಾರಂಟಿ ಮೇಡಮ್? ಏನ್ ಮಾಡ್ಬಿಡ್ತಾರಮ್ಮ ನಿಮಗೆ? ಇದುವರೆಗೂ ಏನ್ ಮಾಡಿದಾರೆ? ಏನು ಮಾಡಿಲ್ಲ. ಮತ್ತೆ ಮಾಡೋಗೋ ಧೈರ್ಯ ಇದ್ರೆ ಹಿಂಗ್ ತಲೆ ಬಗ್ಸ್ಕೊಂಡ್ ಕೂತಿರ್ತಾನೆ ನಮ್ಮ. ನಿಮ್ಗೂ ಇಷ್ಟ ಇಲ್ವಾ? ಇಷ್ಟ ಆಯ್ತಾ ಮತ್ತೆ ಮೇಡಮ್? ಹೋಗಿ ಹೋಗಿ. ಮಗು ಸ್ವಾಮಿ ಹೇಳಿ ಮೇಡಮ್. ಮಗು ತಾಯಿ ಹತ್ರ ಇರೋದೇ ಕ್ಷೇಮ ಕಣ್ರಿ. ಮಗುನ್ ಬಿಡಲ್ಲ ಮೇಡಮ್. ಬಿಡ್ಬೇಕಾಗತ್ತೆ ಕಣ್ರಿ. ಅದೇ ಏನಾಗ್ಬೇಕಾ ಸತ್ತೋಗ್ಬಿಡ್ತೀನಿ ಮೇಡಮ್. ಮಗುನಂತೂ ಬಿಡಲ್ಲ. ನೀವ್ ಸತ್ ನಮ್ಗೇನ್ರಿ ಲಾಭ? ಇನ್ನಷ್ಟು ಮಗುಗ್ ನಷ್ಟ. ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ಇದಾರೆ. ಪಪ್ಪ ಸಾಯೋರು ಅವ್ರು ಸಾಕೋತಾರೆ. ಆಮೇಲೆ ಅದನ್ನ ಪಣ ದೊಡ್ಡವನಾಯ್ತಾನೆ. ಹೆಂಗೋ ನಮ್ಮ ಅಪ್ಪ ಅಮ್ಮ ಯಾರೋ ಸಾಕೋತಾರ ಬಿಡಿ ಆದ್ರೆ ಮಗು ಬೇಕು ಅಲ್ವಾ? ಯಾರೋ ಯಾಕಪ್ಪ ಸಾಕ್ಬೇಕು? ತಾಯಿ ಕೂತಿರುವಾಗ. ತಾಯಿ 4 ತಿಂಗಳಿಂದ ಎಲ್ಲೋಗಿತ್ತು ತಾಯಿ. ಬಂದಾಯ್ತಲ್ಲ ತಾಯಿ. 4 ತಿಂಗಳಿಂದ ಏನೇನೋ ಮಾಡ್ಕೊಂಡ್ ಬಂದ್ರೆ ಇವಾಗ ಬಂದ್ಬಿಟ್ಟು ಏನಾದ್ರು ಮಾಡ್ಕೋತಾರ್ರಿ. ಮಗು ಅವ್ರದೇ ಅಲ್ವಾ? ಮಗು ಅವ್ರದ್ರ ಹುಡ್ಸಿರೋ ನಾನಲ್ವಾ? ಕಾನೂನು ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ಎಲ್ಲೇ ಹೋದ್ರು ಮಗು ಉಳಿಗೆ ಹೋಗ್ಬೇಕು. ಅದು ಒಪ್ಕೊತೀನಿ. 4 ತಿಂಗಳಿಂದ ಇದೆ ಪ್ರೀತಿ. ಇವಾಗ ಏನು ಅದನ್ನ ಕಾನೂನು ಹತ್ರ ಹೇಳಿ. ಕೊಡಿ ಮಗು, ಕೊಡಿ ಮಗು. ಎಲ್ರಿ ಮಗು? ಮಗು ತಾಯಿಗೆಪ್ಪ. ನೀವ್ ಎಷ್ಟು ಹೊಡೆದಾದ್ರು ಎಷ್ಟು ಕಿರ್ಚಾಡಿದ್ರು ಅದೇ. ಹಾಲು ಕುಡಿಯೋ ಮಗುನ್ ಬಿಟ್ಟು ಹೋಗ್ಬಿಟ್ರಲ್ಲ, ಅವಾಗ ಸರ್ ಆಯ್ತಾ? ಹಾಲು ಕುಡಿಯೋ ಮಗು ನೀವ್ ಇಟ್ಕೊಂಡಿದಿರಲ್ಲ, ಅದ್ ಸರಿನಾ? ಬಿಟ್ಟು ಹೋದಲ್ಲ, ಅವಳಿಗೆ ಏನ ಇರಲ್ವಾ ಮೇಡಮ್? ಬೀಡಿ ಸೇರ್ತೀನಿ, ಸಿಗರೇಟ್ ಸೇರ್ತೀನಿ, ಕುಡಿತೀನಿ, ಇರೋ ಬರೋ ಚಟ ಎಲ್ಲ ನಿನ್ಗೆ ಇರೋ ಲೋಕದಾಗಿರೋದೆಲ್ಲ ಇಟ್ಕೊಂಡಿದ್ಯಾ? ಇಟ್ಕೊಂಡಾದ್ಮೇಲೆ ಅವಳ ಹೆಂಗಪ್ಪ ನಿನ್ನ ಹತ್ರ ಇಡೋದು? ತಿರ್ಗ ಬೇರೆ ಹೊಡಿತೀಯಾ? ಹೊಡಿತೀನಿ ಹೆಂಗ್ ಹೊಡಿತೀಯ ನೀನು? ಒಂದ್ ಏನ್ ಕೊಡಿದ್ದೆ ನೀನು ಹುಡುಗಿಗೆ? ಕೊಡಿದ್ದೆ ನೀನ್ ಹೊಡೆದಿರೋದಕ್ಕೆ ಅವಳು ಹೊಡೋಗಿರೋದು. ಅದ್ ಗೊತ್ತಾ ನಿನ್ಗೆ? ಯಾಕೆ ಹೊಡಿಬೇಕಪ್ಪ? ಹೊಡಿಯಕ್ಕಲ್ಲ, ಸಾಕಕ್ಕೆ, ಸಂಸಾರ ಮಾಡೋದಿಕ್ಕೆ. ಈಗ ಮಗು ಸಾಕ್ತೀನಿ ಅಂತ ಹೆಂಗ್ ಹೇಳ್ತೀಯ ನೀನು? ಯಾರು ಬಂದ್ರು ಅಷ್ಟೇ, ಮಗು ತಾಯಿ ಹತ್ರ ಇರುತ್ತೆ. ಮಗು ಕೊಡಲ್ಲ ಮೇಡಮ್. ಕೊಡಲ್ಲ ಅನ್ನೋಕ್ ನಿಮ್ಗೆ ಅಧಿಕಾರ ಇಲ್ಲ. ಮಗು ಕೊಡಲ್ಲ ಮೇಡಮ್. 4 ತಿಂಗಳಿಂದ ಇಲ್ದಿದ್ ಮಗು ಇವಾಗ ನಿಮ್ಗೆ ಅಧಿಕಾರ ಇಲ್ಲಪ್ಪ ಅದನ್ನ ಹೇಳಿ ಮೇಡಮ್. ಏನಕ್ಕೆ ಅಧಿಕಾರ ಇಲ್ಲ ಮೇಡಮ್? ಏನಕ್ಕಿಲ್ಲ ಅಂದ್ರೆ ಕಾನೂನು ಮಾಡಿದವ್ರನ್ನ ಕೇಳಿ. ನಿಮ್ ಮುಂದೆ ಇರೋದು 2 ಆಯ್ಕೆ. ಒಂದು ಮಗುನವ್ರು ಕೊಡಿ, ಇಲ್ಲ ಅವಳನ್ನ ಕರ್ಕೊಂಡು ಮನೆಗೆ ಹೋಗಿ. ಬೇಡ ಮೇಡಮ್. ಇದು ಬೇಡ ಅದು ಬೇಡ ಅಂದ್ರೆ ಎಲ್ಲ ನಿಮ್ ಪ್ರಕಾರ ನಡೆಯಲ್ವಲ್ಲಪ್ಪ ದೇಶ. ಮಗುನ್ ಕೊಡಲ್ಲ ಮೇಡಮ್. 2 ಆಯ್ಕೆ ಇರೋದು. ನಿಮ್ಮಿಬ್ರು ಮುಂದೆನೋ ನಿಮಗೂ ತಿಳಿದಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಒಂದು, ನೀವಿಬ್ರು ಒಟ್ಟಿಗೆ ಸಂಸಾರ ಮಾಡಿದ್ರೆ ಆ ಮಗುಗ್ ಒಳ್ಳೇದಾಗುತ್ತೆ. ಇಲ್ಲವಾದಲ್ಲಿ ನೀನ್ ಕೋರ್ಟ್ ಹೋಗ್ಬೇಕಾಗತ್ತಮ್ಮ. ಬಲವಂತವಾಗಿ ಕಸ್ದು ನಾನು ಕೊಡೋಕ್ಕಾಗಲ್ಲ. ಮಾತಿನಲ್ಲಿ ಒಲಿಸಿ ಕೌನ್ಸಿಲಿಂಗ್ ಮಾಡಿ ಕೊಡಿಸುವ ಪ್ರಯತ್ನವಷ್ಟೇ ನಾನ್ ಮಾಡೋಕ್ ಸಾಧ್ಯ. ಹಾಗಾಗಿ ನನ್ನನ್ನ ಕ್ಷಮಿಸು. ನೀನು ಇದೆಲ್ಲವನ್ನ ಕೃಷ್ಣನ್ ಜೊತೆ ಹೋಗೋಕ್ ಮುಂಚೆ ಯೋಚನೆ ಮಾಡಿದ್ರೆ
ಜೀವನ ನಿಂದು ಚೆನ್ನಾಗಿರ್ತಾ ಇತ್ತು, ಅವ್ರದ್ದು ಚೆನ್ನಾಗಿರ್ತಾ ಇತ್ತು. ಮೇಡಮ್ ನನ್ನ ಮಗುನ್ ಸಾರಿ ಮಾ, ಐ ಆಮ್ ಹೆಲ್ಪ್ಲೆಸ್. ಇದರೊಂದಿಗೆ ಇವತ್ತಿನ ಸೆರಾ ರಿಫ್ಲೆಕ್ಸಿವ್ ಸ್ಟೈಲ್ ಬದುಕು ಜಟಕಾ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ನೆಲ್ಲಿ ಹೇರ್ ಆಯಿಲ್ ನ ಮುಗಿಸೋ ಸಮಯ ಬಂದಿದೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ನಂದೇ ತಪ್ಪಾಯ್ತು, ಅವನದೇನು ತಪ್ಪಿಲ್ಲ, ನಂದೇ ಎಲ್ಲರೂ ಕ್ಷಮಿಸ್ಬಿಟ್ಟು ನಾನೇ ಕರ್ಕೊಂಡೋಗಿದ್ದೆ. ನಾನಾಗ ನಾನು ಮೋಸ ಮಾಡಲಿಲ್ಲ, ತಪ್ಪಾಯ್ತು, ನನ್ನ ಜೀವನ ಪಡ ನಂಗೆ ಬಿಟ್ಬಿಟ್ರೆ ಅಷ್ಟೇ. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಮಗು ಇಲ್ಲಪ್ಪ, ಅತ್ತೆ ಎತ್ಕೊಂಡು ಹೋಗ್ ಬನ್ನಿ, ಸಂತೋಷವಾಗಿರಿ. ಜಗಳಗಳಾಡ್ಬಾರ್ದು, ಸರಿನಾ? ಒಳ್ಳೆಯವನೋ ಕೆಟ್ಟವನೋ ಕಟ್ಕೊಂಡವನು ಜೀವನ ಪರ್ಯಂತ ಇರ್ಬೇಕು ಅವನ ಜೊತೆ, ಸರಿನಾ? ಬಿಡಮ್ಮ, ಇದೆಲ್ಲ ಬೇಡ, ಇದೆಲ್ಲ ಬೇಡ. ಅವನಿಗೆ ಅವಮಾನ ಆಗೋ ಥರದ್ದು ಯಾವುದು ಮಾಡಬಾರ್ದಮ್ಮ ಕೆಲಸ, ಅಲ್ವಾ? ಒಳ್ಳೆ ತಾಯಿಯಾಗಿರ್ಬೇಕು ಮಗುಗೆ, ಸರಿನಾ? ಚೆನ್ನಾಗಿರಿ. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ದೊಡ್ಡ ಮನಸ್ಸು ಮಾಡಿದ್ಯಾ, ಥ್ಯಾಂಕ್ ಯು. ಅರಿಶಿನ ಕುಂಕುಮ ಭಾಗ್ಯದ ಸಂಗಮ, ಅರಿಶಿನ ಕುಂಕುಮ ಪುಣ್ಯದ ಸಂಗಮ. ಪ್ರಿಯ ವೀಕ್ಷಕರೇ, ವಿಸ್ತೃತವಾಗಿ ಬದುಕು ಜಟಕಾ ಬಂಡಿ ಭಾವನಾತ್ಮಕ ಸಮಸ್ಯೆಗಳಿಗೆ ಒಂದು ವೇದಿಕೆ, ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು, ಹಂಚಿಕೊಳ್ಳಬಹುದು ಅಂತ ನಿಮ್ಮೆಲ್ರಿಗೂ ಅನ್ಸಿದೆ. ಆದರೆ ಕೆಲವರಿಗೆ ಒಂದು ಸಣ್ಣ ಬೇಜಾರಿದೆ. ಇಲ್ಲಿ ಅನೇಕರು ಭಾವೋದ್ವೇಗಕ್ಕೆ ಒಳಗಾಗಿ ಕೈ ಮಿಲಾಯಿಸೋದು ಉಂಟು. ಅವರು ಯಾವಾಗ ತಮ್ಮ ಭಾವನೆಗಳ ಮೇಲೆ ಹಿಡಿತವನ್ನ ಕಳ್ಕೊತಾ ಇದ್ದಾರೆ ಅಂತ ನನಗನ್ಸುತ್ತೋ, ಪಕ್ಕದಲ್ಲೇ ಕೂತಿರ್ತೀನಲ್ಲ, ಹಾಗಾಗಿ ನನಗೆ ಬೇಗ ಅದು ಭಾಸವಾಗುತ್ತೆ. ಹಾಗಾದಾಗ್ಲೆಲ್ಲ ಅವರನ್ನ ಇಲ್ಲೇ ತಡೆಯುವ ಪ್ರಯತ್ನವನ್ನ ನಾನಂತೂ ಕಾಯ ವಾಚ ಮನಸ ಮಾಡ್ತೀನಿ. ಈ ವೇದಿಕೆಯನ್ನು ಬಿಟ್ಟು ಅವರು ಹೊರಗೆ ಹೋಗಿ ಅದೇ ಕೆಲಸವನ್ನ ಮಾಡ್ತಾರೆ. ಹಾಗಿದ್ದಾಗ ನಮ್ಮ ಸಿಬ್ಬಂದಿ ಇರ್ತಾರೆ ಇದನ್ನ ತಡೆಯೋದಕ್ಕೆ. ನಮ್ಮ ಸಿಬ್ಬಂದಿ ಕೈ ಮೀರಿ ಹೋದಾಗ ಕೆಲವೊಂದ್ ಸಾರ್ತಿ ಪೊಲೀಸರನ್ನು ಕರೆಸುವ ಪ್ರಮೇಯ ಬರುತ್ತೆ. ಅಂತಹ ಒಂದು ಘಟನೆ ಇವತ್ತು ಇಲ್ಲಿ ಘಟಿಸಿ ಹೋಗಿದೆ. ಹಾಗಾಗಿ ನಾವು ನಮ್ಮ ತಂಡ ಏನಿದೆ, ಬದುಕು ಜಟಕಾ ಬಂಡಿಯ ತಂಡ, ಅಂತಹ ಸನ್ನಿವೇಶಗಳನ್ನ ಅವಾಯ್ಡ್ ಮಾಡೋದಿಲ್ಲ, ತಡೆಯೋದಿಲ್ಲ ಅಂತ ತಾವು ದಯವಿಟ್ಟು ತಿಳ್ಕೋಬೇಡಿ ಅನ್ನೋದು ನಾನು ನಿಮ್ಮಲ್ಲಿ ಮಾಡಿಕೊಳ್ಳುವಂತಹ ಸವಿನಯ ಪ್ರಾರ್ಥನೆ. ಬದುಕೊಂದು ಜಟಕಾ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.